ಪರಮ ಪವಿತ್ರವಾದ ಈ ವಿಶಿಷ್ಟ ಮಹಿಮಾನ್ವಿತವಾದ ಅತ್ಯಂತ ಮಹಿಮಾನ್ವಿತವಾದ ಈ ಕೊಲ್ಲೂರು ಮಹಾಕ್ಷೇತ್ರದಲ್ಲಿ ಇವತ್ತಿನ ದಿವಸ ಜಗನ್ಮಾತೆ ಶ್ರೀ ಮೂಕಾಂಬಿಕಾ ಪರಮೇಶ್ವರಿ ಅಮ್ಮನವರ ದಿವ್ಯ ಸನ್ನಿಧಾನದಲ್ಲಿ ಮಹಾಪೂಜೆಯನ್ನು ನೆರವೇರಿಸಿ ಅಮ್ಮನವರ ಒಂದು ದಿವ್ಯ ಅನುಗ್ರಹ ಎಲ್ಲ ಭಕ್ತಜನರಿಗೂ ವಿಶೇಷವಾಗಿ ಪ್ರಾಪ್ತವಾಗಿ ಅದರಿಂದ ಎಲ್ಲರಿಗೂ ವಿಶೇಷವಾದಂತಹ ಶ್ರೇಯಸ್ಸು ಉಂಟಾಗಬೇಕು ಎಂಬುದಾಗಿ ಪ್ರಾರ್ಥಿಸಿದ್ದೇವೆ. ಈಗ ಈ ಭವ್ಯವಾದಂತಹ ಈ ಉತ್ಸವದ ಈ ಓಲಗ ಮಂಟಪವನ್ನು ಉದ್ಘಾಟಿಸಿ ಇಲ್ಲಿ ಪೂಜೆಯನ್ನು ನೆರವೇರಿಸಿದ್ದೇವೆ. ಈ ಅತ್ಯಂತ ಸುಂದರವಾದಂತಹ ಶಿಲಾಮಯವಾದ ಈ ಭವ್ಯವಾದ ಮಂಟಪವನ್ನು ನೋಡಿದಾಗ ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷ ಉಂಟಾಗ್ತಾ ಇದೆ. ಈ ರೀತಿಯಾದಂತಹ ಒಂದು ಸೇವೆಯನ್ನು ಆ ಜಗನ್ಮಾತೆಗೆ ಮಾಡಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಇಂತಹ ಒಂದು ಬಹುದೊಡ್ಡ ಸೇವೆಯನ್ನು ಮಾಡುವುದರಲ್ಲಿ ಆ ಜಗನ್ಮಾತೆ ಮಹಾಲಿಂಗ ನಾಯಕರನ್ನು ನಿಮಿತ್ತವಾಗಿ ಮಾಡಿ ಆ ಒಂದು ಅವಕಾಶವನ್ನು ಆ ಜಗನ್ಮಾತೆ ಅವರಿಗೆ ನೀಡಿದ್ದಾಳೆ. ಅಮ್ಮನವರ ದಿವ್ಯ ಅನುಗ್ರಹದಿಂದ ಈ ಮಂಟಪದ ನಿರ್ಮಾಣವಾಗಿದೆ. ಇವತ್ತು ಇದರ ಉದ್ಘಾಟನೆಯಾಗಿದೆ. ಇನ್ನು ಕೆಲವೇ ಗಂಟೆಗಳಲ್ಲಿ ಸ್ವತಃ ಅಮ್ಮನವರೇ ಇಲ್ಲಿಗೆ ದಯಮಾಡಿಸಿ ಈ ಮಂಟಪವನ್ನು ಅಲಂಕರಿಸಿ ನಮ್ಮ ವಿಶೇಷವಾದ ನಮ್ಮೆಲ್ಲರ ಎಲ್ಲ ಭಕ್ತರ ಒಂದು ವಿಶೇಷವಾದಂತಹ ಪೂಜೆಯನ್ನು ಸಹ ಸ್ವೀಕರಿಸುವಂತಹ ಸಂದರ್ಭವು ಕೆಲವೇ ಗಂಟೆಗಳಲ್ಲಿ ಬರಲಿದೆ. ಆ ವಿಶೇಷವಾದ ಸಂಧ್ಯಾ ಸಮಯದಲ್ಲಿ ಆ ಒಂದು ಕಾರ್ಯವೂ ಸಹ ನಡೆಯಲಿದೆ. ಅಮ್ಮನವರೇ ಸ್ವತಃ ಇಲ್ಲಿ ಉತ್ಸವದ ಮೂಲಕ ಈ ಕ್ಷೇತ್ರದ ವೀಥಿಗಳಲ್ಲಿ ಅಮ್ಮನವರು ಸಂಚರಿಸಿ ಇಲ್ಲಿಗೆ ಬರುವಂತಹ ಒಂದು ಸಂದರ್ಭವು ಕೆಲವೇ ಗಂಟೆಗಳಲ್ಲಿ ಬರಲಿದೆ. ನಾವು ದೇವಸ್ಥಾನಕ್ಕೆ ಹೋಗಿ ಎಲ್ಲ ಭಕ್ತರು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನವನ್ನು ಮಾಡ್ತೀವಿ. ಇದು ಸದಾಕಾಲ ನಡೀತಾ ಇರುತ್ತೆ, ಪ್ರತಿ ದಿವಸ. ಆದರೆ ಸ್ವತಃ ಅಮ್ಮನವರೇ ದೇವಸ್ಥಾನದಿಂದ ಹೊರಗೆ ಬಂದು ಎಲ್ಲ ಭಕ್ತರಿಗೂ ಸಹ ಅನುಗ್ರಹವನ್ನು ಮಾಡುವಂತಹ, ದರ್ಶನವನ್ನು ನೀಡಿ ಅನುಗ್ರಹವನ್ನು ಮಾಡುವಂತಹ ಒಂದು ಸಂದರ್ಭವು ಈ ಉತ್ಸವದ ಸಂದರ್ಭ. ಅಂತಹ ಒಂದು ಸಂದರ್ಭದಲ್ಲಿ ಅಮ್ಮನವರು ಇಲ್ಲಿಗೆ ಬರುವುದಾದ್ದರಿಂದ ಇದು ಆ ದೇವಸ್ಥಾನ ಅನ್ನೋದು ಎಷ್ಟು ಪವಿತ್ರವಾದಂತಹ ಪ್ರದೇಶವೋ ಇದು ಸಹ ಅದೇ ರೀತಿಯಾದಂತಹ ಒಂದು ಪವಿತ್ರವಾದಂತಹ ದೇವಸ್ಥಾನವೇ ಆಗಿದೆ. ಎರಡನೇ ದೇವಸ್ಥಾನ ಅಂತ ಹೇಳಿದರೆ ತಪ್ಪೇನಿಲ್ಲ. ಅಂತಹ ಒಂದು ಪವಿತ್ರವಾದ ಮಂಟಪ ಇದು. ಈ ಮಂಟಪ ಇದರ ಒಂದು ನಿರ್ಮಾಣ ಅನ್ನೋದಾಗಿರುವುದು ಇಷ್ಟು ಸುಂದರವಾಗಿ ಆಗಿದೆ. ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದ ದೇವಿಯ ಆರಾಧನೆ ಅನ್ನುವುದು ನಿರಂತರವಾಗಿ ನಡೆದು ಬರ್ತಾ ಇದೆ. ಶಕ್ತಿ ಸ್ವರೂಪಿಣಿಯಾದ ಆ ಪರಮಾತ್ಮನಿಗೂ ಸಹ ಅಮ್ಮನವರ ಶಕ್ತಿ ಅನ್ನೋದಿಲ್ಲದೆ ಏನನ್ನೂ ಸಹ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನುವಂತಹ ಮಾತನ್ನು ಶಂಕರಾಚಾರ್ಯರು ತಮ್ಮ ಸೌಂದರ್ಯ ಲಹರಿ ಸ್ತೋತ್ರದ ಮೊದಲನೇ ಮಾತಿನಲ್ಲಿ ತಿಳಿಸಿದ್ದಾರೆ. ಮೊದಲನೇ ಶ್ಲೋಕದಲ್ಲಿ ಈ ಮಾತನ್ನು ತಿಳಿಸಿದ್ದಾರೆ. ಶಕ್ತಿ ಸ್ವರೂಪಿಣಿಯಾದ ಅಮ್ಮನವರ ಸಹಾಯವಿಲ್ಲದೆ ಪರಮಾತ್ಮನೂ ಏನೂ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆಂತಂದರೆ ಲೋಕದಲ್ಲಿ ಯಾವುದಾದ್ರೂ ಒಂದು ವಸ್ತುವಿನಿಂದ ಕೆಲಸವನ್ನು ಮಾಡಬೇಕು, ಅಥವಾ ಈ ಕೈ ಇದೆ, ಕೈಯಿಂದ ಏನಾದರೂ ಒಂದು ವಸ್ತುವನ್ನು ಎತ್ತಬೇಕು ಅಂತಂದರೆ ಕೈಯಲ್ಲಿ ಶಕ್ತಿ ಇರಬೇಕು. ಶಕ್ತಿ ಇಲ್ಲದೆ ಬರೀ ಕೈ ಮಾತ್ರ ಇದೆ, ಕೈಯಲ್ಲಿ ಶಕ್ತಿ ಇಲ್ಲ ಅಂತಂದರೆ ಆಗ ಈ ವಸ್ತು ಇದ್ದರೂ ಇದರಿಂದ ಏನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಡ್ಕೊಂಡು ಹೋಗಬೇಕು, ಕಾಲಲ್ಲಿ ಶಕ್ತಿ ಇರಬೇಕು. ಅದಿದ್ರೇ ನಾವು ನಡ್ಕೊಂಡು ಹೋಗ್ಲಿಕ್ಕಾಗುತ್ತೆ. ಇಲ್ಲದೆ ಹೋದರೆ ಬರೀ ನೋಡಲಿಕ್ಕೆ ಚೆನ್ನಾಗಿದೆ ಅಂತ ಅನಿಸುತ್ತೆ, ಆದರೆ ಅದರೊಳಗೆ ಶಕ್ತಿ ಇಲ್ಲ, ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ಶಕ್ತಿ ಅದರೊಳಗಿಲ್ಲ ಅಂತಂದರೆ ಆಗ ನಾವು ಒಂದು ಹೆಜ್ಜೆಯನ್ನು ಮುಂದಿಡಲಿಕ್ಕಾಗೋದಿಲ್ಲ. ಹಾಗೆ ಲೋಕದಲ್ಲಿ ಏನೇ ಒಂದು ಕೆಲಸ ನಡಿಬೇಕು ಅಂತಂದರೂ ಅದಕ್ಕೆ ಶಕ್ತಿ ಅನ್ನೋದು ಬೇಕೇ ಬೇಕು.
ಪ್ರತಿಯೊಂದು ವಸ್ತುವಿಗೂ ಆಯಾ ಶಕ್ತಿ ಅನ್ನೋದಿದ್ದರೆ ಮಾತ್ರ ಯಾವುದಾದ್ರೂ ಒಂದು ಕೆಲಸ ಅನ್ನೋದು ನಡೆಯುತ್ತೆ. ಹಾಗಾಗಿ ಅಂತಹ ಒಂದು ಶಕ್ತಿ ಸ್ವರೂಪಿಣಿ, ಇಡೀ ಜಗತ್ತಿನ ಒಂದು ಶಕ್ತಿ ಯಾರು ಅಂತಂದರೆ ಅದೇ ಆ ಅಮ್ಮನವರು. ಹಾಗಾಗಿ ಅಂತಹ ಅಮ್ಮನವರ ಒಂದು ಆರಾಧನೆಯನ್ನು ಹಿಂದಿನ ಕಾಲದಿಂದ, ಅನಾದಿ ಕಾಲದಿಂದ ಎಲ್ಲರೂ ಸಹ ಮಾಡಿಕೊಂಡು ಬಂದಿದ್ದಾರೆ. ಎಲ್ಲರೂ ಅಂತಂದರೆ ದೇವತೆಗಳಿಂದ ಹಿಡಿದು ಸಾಧಾರಣ ವ್ಯಕ್ತಿಗಳವರೆಗೆ ಎಲ್ಲರೂ ಸಹ ಆ ಅಮ್ಮನವರನ್ನು ವಿಶೇಷವಾಗಿ ಆರಾಧಿಸಿದವರೇ ಆಗಿದ್ದಾರೆ. ವಿಶೇಷವಾಗಿ ಪುರಾಣಗಳಲ್ಲಿ ದೇವಿ ಮಹಾತ್ಮ್ಯ ಮೊದಲಾದಂತಹ ಪವಿತ್ರವಾದ ಭಾಗಗಳಲ್ಲಿ ದೇವತೆಗಳೆಲ್ಲರೂ ಸಹ ತುಂಬ ಒಂದು ಕಾಲದಲ್ಲಿ ಕಷ್ಟಕ್ಕೆ ಒಳಗಾದಾಗ ಅಮ್ಮನವರನ್ನು ಪ್ರಾರ್ಥನೆ ಮಾಡಿದಾಗ ಅಮ್ಮನವರ ಅನುಗ್ರಹದಿಂದ ಮತ್ತೆ ಅವರಿಗೆ ವಿಶೇಷವಾದಂತಹ ಅನುಗ್ರಹವಾಯಿತು ಅನ್ನೋದನ್ನು ನಾವು ಅದರಲ್ಲಿ ನೋಡ್ಬೋದು. ಮಾತ್ರವಲ್ಲದೆ ಬಹುದೊಡ್ಡ ಋಷಿಗಳು, ಮಹಾತಪಸ್ವಿಗಳಾಗಿದ್ದಂತಹ ಋಷಿಗಳು ಹಾಗೂ ದೊಡ್ಡ ದೊಡ್ಡ ವಿದ್ವಾಂಸರು, ಕವಿಗಳು, ರಾಜ ಮಹಾರಾಜರುಗಳು, ಬಹಳ ದೊಡ್ಡ ಪರಾಕ್ರಮಿಗಳಾಗಿದ್ದಂತಹ ರಾಜ ಮಹಾರಾಜರುಗಳು ಅವರೆಲ್ಲರೂ ಸಹ ಅಮ್ಮನವರನ್ನು ವಿಶೇಷವಾಗಿ ಆರಾಧಿಸಿದ್ದಾರೆ. ಸಾಮಾನ್ಯ ಜನರವರೆಗೆ ಎಲ್ಲರೂ ಸಹ ವಿಶೇಷವಾಗಿ ಜಗನ್ಮಾತೆಯನ್ನು ಆರಾಧಿಸಿ ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವರೇ ಆಗಿದ್ದಾರೆ. ಅದರಿಂದಲೇ ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ ನಡೆಯುವಂತಹ ಒಂದು ಸಂದರ್ಭದಲ್ಲಿ, ಇನ್ನೇನು ನಾಳೆ ದಿವಸ ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗಲಿಕ್ಕಿದೆ. ಇವತ್ತಿನ ದಿವಸ ಕೃಷ್ಣನು, ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನು ಕರೆದು ಒಂದು ಮಾತು ಹೇಳ್ತಾನೆ. ಏನು ಅಂತ ಕೇಳಿದರೆ, ನೋಡಪ್ಪ, ನಾಳೆಯಿಂದ ಯುದ್ಧ ಪ್ರಾರಂಭವಾಗುತ್ತೆ. ಈ ಯುದ್ಧದಲ್ಲಿ ನಿನಗೆ ಜಯ ಸಿಗಬೇಕು ಅಂತಂದರೆ ನೀನು ತಿಳ್ಕೊಂಡಿದ್ದಿ ನಾನೆಲ್ಲ ಸಂಪೂರ್ಣವಾಗಿ ಸಂಸಿದ್ಧನಾಗಿದ್ದೇನೆ ಅಂತ ನೀನು ತಿಳ್ಕೊಂಡಿದ್ದಿ. ಆದರೆ ಇಲ್ಲ, ಈ ಯುದ್ಧದಲ್ಲಿ ನಿನಗೆ ಜಯ ಸಿಗಬೇಕು ಅಂತಂದರೆ ಇನ್ನೊಂದು ಬಾಕಿ ಇದೆ. ಅದೊಂದಾದರೆ ಮಾತ್ರ ನಿನಗೆ ಯುದ್ಧದಲ್ಲಿ ಜಯ ಸಿಗುತ್ತೆ ಅಂತ ಭಗವಂತನೇ ಸ್ವತಃ ಉಪದೇಶ ಮಾಡ್ತಾನೆ. ಏನದು ಅಂತಂದರೆ, ನೀನು ತಕ್ಷಣವೇ ಅಮ್ಮನವರನ್ನು ಆರಾಧಿಸಿ ಅಮ್ಮನವರನ್ನು ನೀನು ಪ್ರಸನ್ನಳನ್ನಾಗಿ ಮಾಡಿಕೊಂಡ್ರೆ ಮಾತ್ರ ಈ ಯುದ್ಧದಲ್ಲಿ ನಿನಗೆ ಜಯ ಸಿಗುತ್ತೆ ಅಂತ ಹೇಳ್ತಾರೆ. ಆಗ ತಕ್ಷಣವೇ ಕೃಷ್ಣನ ಅಪ್ಪಣೆಯಂತೆ ಅರ್ಜುನ ಅಲ್ಲೇ ಆ ಯುದ್ಧ ಭೂಮಿಯಲ್ಲೇ ತಾನಿರುವಂತಹ ಪ್ರದೇಶದಲ್ಲೇ ತಕ್ಷಣವೇ ಧ್ಯಾನನಿಷ್ಠನಾಗಿ ವಿಶೇಷವಾಗಿ ದುರ್ಗಾಮ್ಮನವರನ್ನು ಪ್ರಾರ್ಥನೆ ಮಾಡ್ತಾನೆ. ಆಗ ಅಮ್ಮನವರು ಅವನ ಪ್ರಾರ್ಥನೆಯಿಂದ ಸಂತುಷ್ಟರಾಗಿ ಅಲ್ಲಿ ಪ್ರತ್ಯಕ್ಷರಾಗ್ತಾಳೆ. ಆದಾಗ ಒಂದು ಸ್ತೋತ್ರವನ್ನು ಸಹ ರಚನೆ ಮಾಡ್ತಾನೆ ಅರ್ಜುನ. ಒಂದು ಸ್ತೋತ್ರವನ್ನು ಮಾಡ್ತಾನೆ. ಅದನ್ನು ನಾವು ಮಹಾಭಾರತದಲ್ಲಿ ನೋಡ್ಬೋದು. ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಅದನ್ನು ನಾವು ನೋಡಬಹುದಾಗಿದೆ. ಆ ಒಂದು ಸ್ತೋತ್ರವನ್ನು ಮಾಡಿ ಅಮ್ಮನವರಿಂದ ವಿಶೇಷವಾದಂತಹ ಶಕ್ತಿಯನ್ನು ಪಡೀತಾನೆ. ತದನಂತರ ಯುದ್ಧಕ್ಕೆ ಹೋಗ್ತಾನೆ. ಇದನ್ನು ನಾವು ಮಹಾಭಾರತದಲ್ಲಿ ನೋಡಬಹುದು. ಹೀಗೆ ಎಲ್ಲರೂ ಸಹ ಆ ಜಗನ್ಮಾತೆಯ ವಿಶೇಷವಾದಂತಹ ಆರಾಧನೆಯನ್ನು ಮಾಡಿ ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವರೇ ಆಗಿದ್ದಾರೆ. ಹಾಗಾಗಿ ಹೇಗೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ತಾಯಿಯ ಒಂದು ಅವಿನಾಭಾವ ಸಂಬಂಧ ಒಂದು ಇದ್ದೇ ಇರುತ್ತೋ, ಹಾಗೆ ಪ್ರತಿಯೊಬ್ಬ ಭಕ್ತನ ಜೀವನದಲ್ಲೂ ಅಮ್ಮನವರ, ಜಗನ್ಮಾತೆಯ, ಇಡೀ ಜಗತ್ತಿಗೆ ತಾಯಿಯಾಗಿರ್ತಕ್ಕಂತಹ ಅಮ್ಮನವರ ಒಂದು ಸಂಬಂಧ ಅನ್ನೋದು ಇದ್ದೇ ಇರುತ್ತೆ. ಹೇಗೆ ಪ್ರತಿಯೊಬ್ಬನಿಗೂ ಸಹ ಬಾಲ್ಯದಲ್ಲಿ ಅಮ್ಮನ, ತಾಯಿಯ ಒಂದು ಸಹಾಯವಿಲ್ಲದೆ ನಾವು ಜೀವನದಲ್ಲಿ ದೊಡ್ಡವರಾಗಲಿಕ್ಕೆ ಸಾಧ್ಯವಾಗುವುದಿಲ್ವೋ, ಹಾಗೆ ಆ ಜಗನ್ಮಾತೆಯ ಅನುಗ್ರಹವಿಲ್ಲದೆ ನಾವು ಏನನ್ನೂ ಸಹ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಆ ಜಗನ್ಮಾತೆಯ ಒಂದು ಅನುಗ್ರಹವು ನಮಗೆ ಜೀವನದಲ್ಲಿ ಅತ್ಯಂತ ಅವಶ್ಯಕ. ಅದಕ್ಕಾಗಿ ವಿಶೇಷವಾಗಿ ಅಮ್ಮನವರ ಆ ಭಗವಂತನ ವಿಷಯದಲ್ಲಿ ಅಪಾರವಾದಂತಹ ಶ್ರದ್ಧಾಭಕ್ತಿಗಳನ್ನು ಹೊಂದಿದವರಾಗಬೇಕು. ಆಗ ಆ ಜಗನ್ಮಾತೆಯ ಒಂದು ವಿಶೇಷವಾದ ಅನುಗ್ರಹ ನಮಗೆ ಪ್ರಾಪ್ತವಾಗುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ. ಆಗ ಇಂತಹ ಒಂದು ಪರಂಪರೆಯನ್ನು ಅನುಸರಿಸಿ ಎಲ್ಲರೂ ಸಹ ಆ ಜಗನ್ಮಾತೆಯ ಆರಾಧನೆಯನ್ನು ಮಾಡಬೇಕು, ಕೃತಾರ್ಥರಾಗಬೇಕು. ಈ ಒಂದು ಕ್ಷೇತ್ರದಲ್ಲಿ ಇವತ್ತು ನಾವೆಲ್ಲರೂ ಸಹ ಆ ಜಗನ್ಮಾತೆಯ ದರ್ಶನವನ್ನು ಮಾಡಿ ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ವಿಶೇಷವಾಗಿ ಕೋಲ ಮಹರ್ಷಿಗಳು ಅವರು ವಿಶೇಷವಾಗಿ ಅಮ್ಮನವರನ್ನು ಆರಾಧನೆಯನ್ನು ಮಾಡಿದಾಗ ಅಮ್ಮನವರು ಸುಪ್ರೀತಳಾಗಿ ಇನ್ನಷ್ಟು ತನ್ನ ಸಾನ್ನಿಧ್ಯದಿಂದ ಇಲ್ಲಿ ನಮಗೆಲ್ಲರಿಗೂ ಸಹ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ತದನಂತರ
ಶಂಕರ ಭಗವತ್ಪಾದಾಚಾರ್ಯರು ನಮ್ಮ ಸನಾತನ ಧರ್ಮದ ಉದ್ಧಾರಕರಾಗಿರ್ತಕ್ಕಂತಹ ಶಂಕರಾಚಾರ್ಯರು ಅವತಾರವನ್ನು ಮಾಡಿದ ಸಂದರ್ಭದಲ್ಲಿ ಅವತಾರವನ್ನು ಮಾಡಿ ತಮ್ಮ ಯಾತ್ರೆಗಳ ಸಂದರ್ಭದಲ್ಲಿ ಈ ಕೊಲ್ಲೂರು ಕ್ಷೇತ್ರಕ್ಕೆ ಆಗಮಿಸಿ ಇವತ್ತು ನಾವು ದರ್ಶನ ಮಾಡ್ತಾ ಇರತಕ್ಕಂತಹ ಮೂರ್ತಿಯನ್ನು ತಮ್ಮ ಅನುತಹಸ್ತಗಳಿಂದ ಸ್ಥಾಪನೆ ಮಾಡಿ ಆ ದೇವಿಯ ಒಂದು ಸಾನ್ನಿಧ್ಯವನ್ನು ಇನ್ನಷ್ಟು ವೃದ್ಧಿ ಹೊಂದುವಂತೆ ಮಾಡಿದ್ದಾರೆ. ಈ ಪೂಜಾ ಕ್ರಮ ಇತ್ಯಾದಿಗಳನ್ನೆಲ್ಲದನ್ನು ಸಹ ವಿಶೇಷವಾಗಿ ಏರ್ಪಡಿಸಿದ್ದಾರೆ. ಹಾಗಾಗಿಯೇ ಅವರು ಸ್ಥಾಪನೆ ಮಾಡಿರ್ತಕ್ಕಂತಹ ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠ ಇಡೀ ದಕ್ಷಿಣ ದಿಕ್ಕಿನ ಒಂದು ಆಮ್ನಾಯ ಪೀಠವಾಗಿ ಅವರು ಸ್ಥಾಪನೆ ಮಾಡಿರ್ತಕ್ಕಂತಹ ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠಕ್ಕೂ ಈ ಒಂದು ಕ್ಷೇತ್ರಕ್ಕೂ ಆರಂಭದಿಂದಲೂ ಸಹ ಒಂದು ಅವಿನಾಭಾವ ಸಂಬಂಧ ಅನ್ನೋದಿದೆ. ಅನೇಕ ಸಂದರ್ಭಗಳಲ್ಲಿ ಯಾತ್ರೆಗಳನ್ನು ಮಾಡುವಾಗ ಈ ಕ್ಷೇತ್ರಕ್ಕೆ ಆಗಮಿಸಿ ಅಮ್ಮನವರ ದರ್ಶನವನ್ನು ಪಡ್ಕೊಂಡು ಅಮ್ಮನವರನ್ನು ಆರಾಧಿಸಿ ಅಮ್ಮನವರ ಸನ್ನಿಧಿಯಲ್ಲಿ ಎಲ್ಲರ ಒಂದು ಕ್ಷೇಮವನ್ನು ಪ್ರಾರ್ಥನೆ ಮಾಡಿ ತದನಂತರ ಇದರಿಂದ ಯಾತ್ರೆಗಳಲ್ಲಿ ಮುಂದಕ್ಕೆ ತೆರಳುವುದು ಅನ್ನುವಂತಹ ಒಂದು ಕಾರ್ಯ ಪರಂಪರೆಯಾಗಿ ಬರ್ತಾ ಇದೆ. ಇದರಲ್ಲಿ ನಮ್ಮ ಗುರುಗಳು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು, ನಮ್ಮ ಪರಮ ಗುರುಗಳು, ಅವರ ಗುರುಗಳು ಎಲ್ಲರೂ ಸಹ ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿ ಅಮ್ಮನವರನ್ನು ತಮ್ಮ ಕೈ ಕರಕಮಲಗಳಿಂದ ಅರ್ಚಿಸಿದ್ದಾರೆ. ಹೀಗೆ ಈ ಪರಂಪರೆಯಾಗಿ ಬರುವಂತಹ ಈ ಸಂಪ್ರದಾಯದಲ್ಲಿ ನಾವು ನಮ್ಮ ಗುರುಗಳ ಒಂದು ಅನುಗ್ರಹ ಮತ್ತು ಅಪ್ಪಣೆಯಂತೆ 3 ಬಾರಿ, ಇದು 3ನೇ ಬಾರಿ ಜೊತೆಗೆ ಆಗಮಿಸ್ತಾ ಇರುವುದು ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡುತ್ತಾ ಇದೆ. ಈ ಹಿಂದೆ ಇಲ್ಲಿ ಸ್ವರ್ಣರಥದ ಸಮರ್ಪಣೆ ಮೊದಲಾದಂತಹ ಸಂದರ್ಭಗಳಲ್ಲಿ ನಮ್ಮ ಗುರುಗಳು ಆಗಮಿಸಿದರು. ತದನಂತರ ಈಗ ನಾವು ಇವತ್ತು ಆಗಮಿಸಿದ್ದೇವೆ. ಈ ಒಂದು ಮಂಟಪದ ಉದ್ಘಾಟನೆ ಇವತ್ತಿನ ದಿವಸ ಆಗಿದೆ. ಎಲ್ಲರೂ ಸಹ ಈ ಒಂದು ಭವ್ಯವಾದ ಪರಂಪರೆ ಅನ್ನೋದೇನಿದೆಯೋ ನಮ್ಮ ಸನಾತನ ಧರ್ಮ ಪರಂಪರೆ, ಈ ಒಂದು ಪರಂಪರೆಯನ್ನು ವಿಶೇಷವಾಗಿ ಗೌರವಿಸಿ ಇದನ್ನು ಎಲ್ಲರೂ ಸಹ ಆಚರಣೆ ಮಾಡಬೇಕು. ತದ್ವಾರ ಜೀವನವನ್ನು ಎಲ್ಲರೂ ಸಹ ಸಾರ್ಥಕ ಮಾಡಿಕೊಳ್ಳಬೇಕು. ಇಡೀ ಪ್ರಪಂಚದಲ್ಲಿ ಎಷ್ಟೇ ತಂತ್ರಜ್ಞಾನ, ಎಷ್ಟೇ ಆಧುನಿಕತೆ ಇದೆಲ್ಲವೂ ಬೆಳೆದರೂ ಸಹ ಪ್ರಪಂಚದಲ್ಲಿ ದುಃಖ ಮಾತ್ರ ಏನು ಕಡಿಮೆ ಆಗಿಲ್ಲ. ಇವತ್ತಿಗೂ ಸಹ ದುಃಖ ಅನ್ನೋದಿದ್ದೇ ಇದೆ. ಯಾರೂ ಸಹ ದುಃಖವನ್ನು ಹೋಗಲಾಡಿಸ್ಲಿಕ್ಕೆ ಸಾಧ್ಯವಾಗಿಲ್ಲ. ಒಂದು ಕಡೆಯಿಂದ ದುಃಖ ಕಡಿಮೆ ಆಯಿತು ಅಂತಂದರೂ ಪುನಃ ಇನ್ನೊಂದು ಕಡೆಯಿಂದ ದುಃಖ ಅನ್ನೋದು ಬರ್ತಾನೇ ಇದೆ. ಹಿಂದಿನ ಕಾಲದಲ್ಲಿ ತುಂಬ ಜನ ಅನುಭವದಲ್ಲಿ ತುಂಬ ಜನರಿಗೆ ಗೊತ್ತಿರ್ಬೋದು. ನಾವೇನು ಹೇಳ್ತಾ ಇರ್ತೀವಿ, ನಾವಂದರೆ ಎಲ್ಲರೂ ತುಂಬ ಜನ ಸಾಮಾನ್ಯ ಜನ ಮಾತನಾಡುವಾಗ ಏನು ಹೇಳ್ತಿರ್ತಾರೆ, ಒಂದು ಸಲ ಏನು ಹೇಳ್ತಾರೆ ಅಂತಂದರೆ, ಈಗಿನ ಕಾಲದಲ್ಲಿ ತುಂಬ ಸೌಕರ್ಯಗಳೆಲ್ಲ ತುಂಬ ಬಂದಿವೆ. ಹಾಗಾಗಿ ಇಷ್ಟೆಲ್ಲ ಸೌಕರ್ಯಗಳು ಬಂದಿರೋದ್ರಿಂದ ನಾವು ಸುಖವಾಗಿದ್ದೀವಿ. ಹಿಂದಿನ ಕಾಲದಲ್ಲವರಿಗೆ ಆದರೆ ಈ ಸೌಕರ್ಯಗಳು ಇರಲಿಲ್ಲ, ಅದರಿಂದ ತುಂಬ ಕಷ್ಟಪಡ್ತಾ ಇದ್ರು ಅಂತ ನಾವು ಹೇಳ್ತಾ ಇರ್ತೀವಿ. ಹೀಗೆಲ್ಲ ಜನ ಮಾತಾಡ್ತಿರ್ತಾರೆ ಅವಾಗ. ಆದರೆ ಇದು ಒಂದು ಸಲ ಮಾತ್ರ ಹೀಗೆ ಮಾತನಾಡು. ಮತ್ತು ಇನ್ನೊಂದು ಸಂದರ್ಭದಲ್ಲಿ ಪುನಃ ಇದೇ ಜನರು ಏನು ಮಾತಾಡ್ತಾರೆ ಅಂತಂದರೆ, ಹಿಂದಿನ ಕಾಲದಲ್ಲಾದರೆ ಇದು ಯಾವುದೂ ಇರಲಿಲ್ಲ ರೀ, ಬಹಳ ಶಾಂತವಾಗಿದ್ದರು, ತುಂಬ ಸುಖವಾಗಿರ್ತಿದ್ರು ಹಿಂದಿನವರೆಲ್ಲ. ಈಗ ಇದೆಲ್ಲದು ಬರ್ಲಿಕ್ಕೆ ಹೋಗಿ ಯಾರಿಗೂ ನೆಮ್ಮದಿನೇ ಇಲ್ಲ, ತುಂಬ ಕಷ್ಟವಾಗ್ತಾ ಇದೆ ಅಂತ ಪುನಃ ಅದೇ ಜನರು ಹೇಳ್ತಾ ಇರ್ತಾರೆ. ಅಂದರೆ ಹಿಂದೆ ಇದು ಇರಲಿಲ್ಲ, ಹಾಗಾಗಿ ತುಂಬ ಕಷ್ಟಪಡ್ತಾ ಇದ್ರು, ಈಗ ಇದೆಲ್ಲ ಇದೆ, ಅದನ್ನ ತುಂಬ ಸುಖವಾಗಿದ್ದೀವಿ ಅಂತಲೂ ನಾವೇ ಹೇಳ್ತಾ ಇರ್ತೀವಿ ಒಂದು ಸಂದರ್ಭದಲ್ಲಿ. ಇನ್ನೊಂದು ಸಂದರ್ಭದಲ್ಲೂ ಪುನಃ ನಾವೇ ಹೇಳ್ತಾ ಇರ್ತೀವಿ, ಇದು ಯಾವುದೇ ಇರಲಿಲ್ಲ, ಅದರಿಂದ ಬಹಳ ನೆಮ್ಮದಿಯಿಂದ ಇರ್ತಿದ್ರು, ಇದೆಲ್ಲ ಬರ್ಲಿಕ್ಕೆ ಹೋಗಿ ಇಷ್ಟೆಲ್ಲ ಸಮಯ ಆಗ್ತಾ ಇದೆ ಅಂತ ಇವಾಗಲೂ ಪುನಃ ನಾವೇ ಹೇಳ್ತಾ ಇರ್ತೀವಿ. ಅಂದರೆ ಏನಾಯ್ತು ಅಲ್ಲಿಗೆ, ಇದರಿಂದ ನಾವೇನು ತಿಳ್ಕೊಳ್ಬೇಕು ಅಂತಂದರೆ, ಈ ಪ್ರಪಂಚದಲ್ಲಿ ಈ ಆಧುನಿಕವಾದಂತಹ ತಂತ್ರಜ್ಞಾನ ಬರಲಿಕ್ಕಿಂತ ಮೊದಲು ಸುಖ ಅನ್ನೋದಿತ್ತು ಮತ್ತು ದುಃಖವೂ ಇತ್ತು. ಈ ಆಧುನಿಕವಾದ ತಂತ್ರಜ್ಞಾನ, ಈ ಸೌಕರ್ಯಗಳು ಇದೆಲ್ಲವೂ ಬಂದ ಮೇಲೂ ಸುಖವೂ ಇದ್ದೇ ಇದೆ, ದುಃಖನೂ ಇದ್ದೇ ಇದೆ. ದುಃಖ ಹೋಗಲಿಲ್ಲ. ಒಂದು ರೀತಿಯಂತಹ ದುಃಖ ಕಡಿಮೆ ಆಯಿತು, ಆದರೆ ಇನ್ನೊಂದು ರೀತಿಯಾಗಿ ದುಃಖ ಅನ್ನೋದು ಇದ್ದೇ ಇದೆ. ಆದ್ದರಿಂದ ಯಾಕೆ ಹಾಗೆ, ಇಷ್ಟೆಲ್ಲ ಸೌಕರ್ಯಗಳು ಬಂದ ಮೇಲೆ ದುಃಖ ಕಡಿಮೆ ಆಗಬೇಕಾಗಿತ್ತು, ಯಾಕೆ ಹೀಗೆ ಅಂತ ಕೇಳಿದರೆ, ಇಲ್ಲಿ ನಾವು ತಿಳ್ಕೊಳ್ಬೇಕಾದ್ದೇನು ಅಂತ ಕೇಳಿದರೆ, ಸೌಕರ್ಯಗಳು ಬಂದರೂ ಸಹ ದುಃಖದ ಮೂಲ ಮಾತ್ರ ಹೋಗಲಿಲ್ಲ. ಆದ್ದರಿಂದ ದುಃಖದ ಮೂಲ ಇರುವ ತನಕ ದುಃಖ ಇದ್ದೇ ಇರುತ್ತೆ. ಈ ಸೌಕರ್ಯಗಳು ಕೇವಲ ನಮಗೆ ಸೌಕರ್ಯವನ್ನು ಉಂಟು ಮಾಡ್ತಾ ಇವೆ ಹೊರತು ನಮಗೆ ದುಃಖ ಬರಲಿಕ್ಕೆ ಏನು ಮೂಲವೋ ಅದನ್ನು ಹೋಗಲಾಡಿಸ್ಲಿಕ್ಕೆ ಆಗುವುದಿಲ್ಲ. ಈ ಸೌಕರ್ಯಗಳಿಗೆ ಏನ ಮೂಲ ಅಂತಂದರೆ ಅದೇ ಅಧರ್ಮ. ಅಧರ್ಮವೇ ದುಃಖಕ್ಕೆ ಮೂಲ. ಹಾಗೂ
ಹಿಂದಿನ ಕಾಲದಲ್ಲಿ ಸೌಕರ್ಯಗಳು ಯಾವುದು ಇಲ್ಲದೆ ಇದ್ದರೂ ಸುಖವಾಗಿರ್ತಾ ಇದ್ರು. ಹೇಗೆ ಸುಖವಾಗಿರ್ತಿದ್ರು? ಈ ಸೌಕರ್ಯಗಳು ಇದ್ದವಾಗ ತಾನೇ ನಾವು ಸುಖವಾಗಿರಬೇಕು. ಸೌಕರ್ಯಗಳು ಇಲ್ಲ ಅಂತಂದರೆ ಸುಖವಾಗಿ ಹೆಂಗೆ ಇರ್ಲಿಕ್ಕೆ ಸಾಧ್ಯ ಅಂತಂದರೆ, ಸೌಕರ್ಯಗಳು ಇಲ್ಲದೆ ಹೋದರೂ ಸುಖವಾಗಿರ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಯಾಕೆ ಹಾಗೆ ಅಂತಂದರೆ, ಸುಖಕ್ಕೆ ನಿಜವಾದಂತಹ ಮೂಲ ಯಾವುದು ಅಂದರೆ ಸೌಕರ್ಯ ಅಲ್ಲ, ಧರ್ಮ. ಧರ್ಮ ಅನ್ನೋದು ಸುಖದ ಮೂಲ. ಆದ್ದರಿಂದ ನಮ್ಮ ಹತ್ರ ಧರ್ಮ ಅನ್ನೋದಿದೆ ಅಂತಂದರೆ ನಾವು ಎಂಥ ಒಂದು ಪರಿಸ್ಥಿತಿಯಲ್ಲಿದ್ದರೂ ಸುಖ ಅನ್ನೋದು ನಮ್ಮನ್ನು ಹುಡ್ಕೊಂಡು ಬರುತ್ತೆ. ಅದೇ ರೀತಿ ಅಧರ್ಮ ಅನ್ನೋದು ಅಂದರೆ ಆ ದುಃಖದ ಮೂಲವಂತಹ ಅಧರ್ಮ ಅನ್ನೋದು ನಮ್ಮ ಹತ್ರ ಇದೆ ಅಂತಂದರೆ, ನಾವು ಎಷ್ಟು ದೊಡ್ಡ ಕಟ್ಟಡದಲ್ಲಿ ಎಷ್ಟು ಸೌಕರ್ಯವಾದಂತಹ ಆಧುನಿಕವಾದಂತಹ ವಾತಾವರಣದಲ್ಲಿ ಕಟ್ಟಡದಲ್ಲಿ ಮನೆಯಲ್ಲಿದ್ದರೂ ಸಹ ಆ ದುಃಖ ಅನ್ನೋದು ಯಾವುದೋ ಒಂದು ರೂಪದಲ್ಲಿ ನಮ್ಮನ್ನು ಹುಡ್ಕೊಂಡು ಬಂದೇ ಬರುತ್ತೆ, ನಮ್ಮನ್ನದು ಬಿಡುವುದಿಲ್ಲ. ಆದ್ದರಿಂದ ಈ ಸುಖದ ಮೂಲ ಅನ್ನೋದು ಧರ್ಮ, ದುಃಖದ ಮೂಲ ಅನ್ನೋದು ಅಧರ್ಮ. ಇದು ಮಾತ್ರ ಯಾವತ್ತೂ ಬದಲಾಗಲ್ಲ. ಎಷ್ಟು ವಿಧವಾದಂತಹ ಆಧುನಿಕತೆ ಬಂದರೂ ಏನೇ ಆದರೂ ಸಹ ಈ ಒಂದು ವಿಷಯ ಮಾತ್ರ ಬದಲಾಗಲ್ಲ, ಅದು ಒಂದೇ ರೀತಿಯಾಗಿರುತ್ತೆ. ಈ ಪ್ರಪಂಚದಲ್ಲಿ ಆಗುವಂತಹ ಬದಲಾವಣೆಗಳು ಇದಕ್ಕೂ ಸಂಬಂಧ ಇಲ್ಲ. ಪ್ರಪಂಚದಲ್ಲಿ ಆಧುನಿಕತೆ ವಿಷಯದಲ್ಲಿ, ಈ ಸಾಧನಗಳ ವಿಷಯದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಬದಲಾವಣೆಗಳು ಆಗ್ತಾ ಇರ್ಬೋದು, ಆದರೆ ಇದು ಮಾತ್ರ ಯಾವತ್ತೂ ಸಹ ಬದಲಾಗುವುದಿಲ್ಲ. ಹಿಂದಿನ ಕಾಲದಲ್ಲೂ ಹಾಗೆ ಇದೆ, ಇವತ್ತು ಹಾಗೆ ಇದೆ, ಮುಂದೆಯೂ ಸಹ ಹೀಗೆ ಇರುತ್ತೆ. ಧರ್ಮಗಳು ಇವುಗಳ ವಿಷಯದಲ್ಲಿ ಮಾತ್ರ ಯಾವುದೇ ವ್ಯತ್ಯಾಸ ಅನ್ನೋದಾಗುವುದಿಲ್ಲ. ಆದ್ದರಿಂದ ಲೋಕದಲ್ಲಿ ಎಷ್ಟೇ ಸೌಕರ್ಯಗಳು ಅದೆಲ್ಲ ಇದ್ದರೂ ಏನೇ ಇದ್ದರೂ ಸಹ ಅದೆಲ್ಲ ಉಪಯೋಗಿಸ್ಕೊಳ್ಬೋದು, ಧಾರಾಳವಾಗಿ ಎಲ್ಲರೂ ಸಹ ಉಪಯೋಗ ಮಾಡ್ಕೊಳ್ಬೋದು. ಅದರೊಳಗೆ ಏನು ಆಕ್ಷೇಪ ಇಲ್ಲ. ಚೆನ್ನಾಗಿ ಎಷ್ಟು ಸೌಕರ್ಯ ಬಂದಿದೆ ಅಂತಂದರೆ ಅದನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಡಿ, ಅದರೊಳಗೆ ಏನು ಆಕ್ಷೇಪ ಇಲ್ಲ. ಆದರೆ ಹಾಗಂತ ಹೇಳಿ ಧರ್ಮವನ್ನು ಯಾವತ್ತೂ ಸಹ ನಾವು ಬಿಡಬಾರ್ದು. ನಮ್ಮ ಧರ್ಮ ನಮಗೆ ಯಾವ ಮಾರ್ಗವನ್ನು ತೋರಿಸ್ತಾ ಇದೆಯೋ ಅದನ್ನು ಮಾತ್ರ ಯಾವತ್ತೂ ಸಹ ನಾವು ಬಿಡಬಾರದು. ಇದನ್ನು ಎಲ್ಲರೂ ಸಹ ಜ್ಞಾಪಕ ಇಟ್ಕೊಳ್ಬೇಕು. ಆದ್ದರಿಂದ ಎಷ್ಟೊಂದು ಆಧುನಿಕ ಯುಗದಲ್ಲಿ ನಾವು ಇದ್ದರೂ ಸಹ ಈ ಒಂದು ಧರ್ಮ ಮಾರ್ಗವನ್ನು ಯಾವತ್ತೂ ಸಹ ನಾವು ಬಿಡಬಾರದು. ಯಾವ ಮಾರ್ಗವನ್ನು ನಮ್ಮ ಧರ್ಮವು ನಮಗೆ ತೋರಿಸ್ತಾ ಇದೆಯೋ, ಇದನ್ನು ಯಾವ ಆಚರಣೆಗಳನ್ನು ನಮ್ಮ ಧರ್ಮವು ನಮಗೆ ಹೇಳ್ತಾ ಇದೆಯೋ ಇದನ್ನು ಪ್ರತಿಯೊಬ್ಬರೂ ಸಹ ಶ್ರದ್ಧೆಯಿಂದ ಮಾಡಿ ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು. ಅಂದರೆ ನಾವು ಮಾಡುವಂಥ ಧರ್ಮಾಚರಣೆ ಫಲ ಬರಲಿಕ್ಕೆ ಸ್ವಲ್ಪ ಸಮಯ ಆಗುತ್ತೆ. ಕೆಲವೊಂದು ಸಲ ಅದು ಬರಲಿಕ್ಕೆ ಸ್ವಲ್ಪ ಸಮಯ ಆಗುತ್ತೆ. ಆ ಸಮಯ ಆಗೋ ತನಕ ನಾವು ಪ್ರತೀಕ್ಷೆ ಮಾಡ್ತಾ ಇರಬೇಕು. ಖಂಡಿತವಾಗಿ ಅದರ ಫಲ ಬರುತ್ತೆ, ಎಲ್ಲೂ ಹೋಗೋದಿಲ್ಲ. ಇವತ್ತು ನಾವು ಮಾಡಿದ್ದೀವಿ ಆದರೂ ಫಲ ಬರಲಿಲ್ಲಲ್ವಾ ಅಂತಂದರೆ ಫಲ ಎಲ್ಲೂ ಹೋಗಲ್ಲ, ಖಂಡಿತವಾಗಿ ಫಲ ಬರುತ್ತೆ. ಯಾಕೆ ಅಂತಂದರೆ ಒಂದೊಂದಕ್ಕೂ ಇಷ್ಟು ಸಮಯ ಅಂತಿರುತ್ತೆ. ಆಯಾ ಸಮಯದಲ್ಲಿ ಅದರ ಫಲ ಅನ್ನೋದು ನಮಗೆ ಬರ್ತಾ ಇರುತ್ತೆ. ಇವತ್ತೇ ನಮ್ಗೆ ಫಲ ಬೇಕು ಅಂತಂದರೆ ಹಾಗಿದ್ರೆ ಇದನ್ನು ಹಿಂದೆನೇ ಮಾಡಿರಬೇಕು ನಾವು. ಇವತ್ತಿನ ದಿವಸ ನಮ್ಗೆ ಮಾವಿನ ಹಣ್ಣು ಬೇಕು ಅಂತಂದರೆ ಇವತ್ತು ಮರವನ್ನು ನೆಟ್ಟಿದ್ರೆ ಸಾಕಾಗೋದಿಲ್ಲ. ಇವತ್ತೇ ನಿನಗೆ ಬೇಕು ಅಂತಂದರೆ ಹಾಗಿದ್ರೆ ಅದು ಯಾವಾಗ ನೆಟ್ಟಿದ್ರೆ ಇವತ್ತಿಗೆ ನಿನಗೆ ಫಲ ಸಿಗ್ತಾ ಇತ್ತು, ಆವತ್ತು ನೆಡಬೇಕಿತ್ತು. ಇವತ್ತೇ ನೆಡ್ತೀನಿ, ಇವತ್ತೇ ಫಲ ಬೇಕು ಅಂತಂದರೆ ಅದು ಯಾವತ್ತೂ ಸಹ ಸಿಗುವುದಿಲ್ಲ. ಅದೇ ರೀತಿ ಧರ್ಮ ಹೇಗೆ ಲೋಕದಲ್ಲಿ ಒಂದೊಂದು ಮರಕ್ಕೂ ಇಷ್ಟು ಸಮಯ ಅಂತಿರುತ್ತೆ, ಫಲ ಕೊಡಲಿಕ್ಕೆ ಇಷ್ಟು ಸಮಯ ಅಂತಿರುತ್ತೆ. ಕೆಲವು ಮರಗಳು ಬೇಗ ತಕ್ಷಣ ಫಲವನ್ನು ಕೊಡ್ತವೆ, ಕೆಲವು ತಕ್ಷಣ ಕೊಡುವುದಿಲ್ಲ, ಸ್ವಲ್ಪ ವರ್ಷಗಳ ಆದ ನಂತರ. ಮತ್ತು ಅದರೊಳಗೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಇಷ್ಟು ವರ್ಷ, ಇನ್ನೊಂದು ಇಷ್ಟು ವರ್ಷ ಅಂತ ಹೀಗೆಲ್ಲ ವ್ಯತ್ಯಾಸಗಳಿರುತ್ತೆ. ಅದೇ ಥರ ಕರ್ಮಗಳಲ್ಲೂ ಹಾಗೆ ವ್ಯತ್ಯಾಸ ಅನ್ನೋದು ಇರುತ್ತೆ. ಆದ್ದರಿಂದ ಇವತ್ತು ನಾವು ಮಾಡಿದಂಥದ್ದು ಖಂಡಿತ ಎಲ್ಲೂ ಹೋಗುವುದಿಲ್ಲ, ಅದು ಖಂಡಿತವಾಗಿಯೂ ಅದರ ಫಲ ಅನ್ನೋದು ನಮಗೆ ಬರುತ್ತೆ. ಆದ್ದರಿಂದ ಆ ಒಂದು ನಂಬಿಕೆಯಿಂದ, ಆ ಒಂದು ಶ್ರದ್ಧೆಯಿಂದ, ವಿಶ್ವಾಸದಿಂದ ನಾವು ಈ ಪರಂಪರೆಯನ್ನು ಆಚರಣೆ ಮಾಡಿದಾಗ ನಮ್ಮ ಜೀವನ ಅನ್ನೋದು ಸಾರ್ಥಕವಾಗುತ್ತೆ. ಯಾಕೆಂತಂದರೆ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವುದು ಅನ್ನೋದು ಬಹಳ ಮುಖ್ಯವಾದದ್ದು. ನಾವು ಲೌಕಿಕವಾಗಿ ಮಾಡುವಂತಹ ಸಂಪಾದನೆ ಇತ್ಯಾದಿಗಳೆಲ್ಲವೂ ಸಹ ಕೇವಲ ನಮ್ಮ ಜೀವನ ನಡೆಸಲಿಕ್ಕೋಸ್ಕರ ಅಷ್ಟೇ. ಅದರಿಂದ ನಮಗೇನು ಸಿಗುತ್ತೋ, ಏನು ಓದಿದ್ರು, ಏನು ಸಂಪಾದನೆ ಮಾಡಿದ್ರು, ಅದರಿಂದ ನಮಗೇನೇನು ಸಿಗುತ್ತೋ ಅದೆಲ್ಲವೂ ಸಹ ನಾವು ಜೀವಂತವಾಗಿರುವ ತನಕ ಮಾತ್ರ ನಮ್ಮ ಜೊತೆಗಿರುತ್ತೆ. ಎಷ್ಟು ಬೇಕಾದರೂ ಇಲ್ಲಿ, ಎಷ್ಟು ಸಂಪಾದನೆ ಬೇಕಾದರೂ ಮಾಡಿ, ಎಷ್ಟು ಬೇಕಾದರೂ ಲೌಕಿಕವಾಗಿ ವಿದ್ಯೆಯನ್ನು ಅಭ್ಯಾಸ ಮಾಡಿ, ಅದರಿಂದ ಲೌಕಿಕವಾಗಿ ತುಂಬ ಉಪಕಾರ ಆಗ್ತಾ ಇರುತ್ತೆ, ಅದೆಲ್ಲ ಬೇರೆ ವಿಷಯ. ಆದರೆ ಅದರಿಂದ ನಾವು ಏನಂತೂ ಪಡೆದಿರ್ತೀವೋ, ವಿದ್ಯೆ ಇರ್ಬೋದು, ಅಧಿಕಾರ ಇರ್ಬೋದು, ಐಶ್ವರ್ಯ ಇರ್ಬೋದು, ಇದೆಲ್ಲವೂ ಸಹ ನಾವು ಈ ಶರೀರದಲ್ಲಿ ಜೀವಂತವಾಗಿರೋ ತನಕ ಮಾತ್ರವೇ ನಮ್ಮ ಜೊತೆಗಿರುತ್ತೆ. ಯಾವಾಗ ನಾವು ಇದನ್ನು ಬಿಡ್ತೀವೋ, ಆವಾಗ ಈ ಶರೀರವನ್ನು ಬಿಡ್ತೀವೋ ಆವಾಗ ಅದು ಯಾವುದೂ ಸಹ ನಮ್ಮ ಜೊತೆಗೆ ಬರುವುದಿಲ್ಲ. ಆದರೆ ಇದು ಯಾವುದು ನಮ್ಮ ಜೊತೆಗೆ ಬರದೇ ಇದ್ದರೂ ಕೇವಲ ಒಂದೇ ಒಂದು ವಸ್ತುವಿದೆ, ಅದು ಖಂಡಿತ ನಮ್ಮ ಜೊತೆಗೆ ಬರುತ್ತೆ. ನಾವು ಎಲ್ಲಿದ್ದರೂ ಸಹ ಅದು ನಮ್ಮ ಜೊತೆಗೆ ಬರುತ್ತೆ. ಅದು ಯಾವುದು ಅಂತಂದರೆ ಅದೇ ನಾವು ಮಾಡಿರುವಂತಹ ಪುಣ್ಯ. ಆ ಪುಣ್ಯ ಅನ್ನೋದು ಮಾತ್ರ
ಖಂಡಿತವಾಗಿಯೂ ನಮ್ಮ ಜೊತೆಗೆ ಬಂದೇ ಬರುತ್ತೆ. ನಾವು ಎಲ್ಲಿದ್ದರೂ ಸಹ ಅದೇ ವಾಸ್ತವವಾಗಿ ನಮ್ಮ ಜೊತೆಗೆ ಬರುವುದು. ಹಾಗೆ ನಾವು ಎಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿರ್ತೀವಿ, ಎಷ್ಟು ಪುಣ್ಯ ಸಂಪಾದನೆಯನ್ನು ಮಾಡಿರ್ತೀವಿ ಅನ್ನುವುದೇ ಇಲ್ಲಿ ತುಂಬ ಮುಖ್ಯವಾದ ವಿಷಯ. ಯಾಕಂದರೆ ಅದೇ ನಮ್ಮ ಜೊತೆಗೆ ಬರುತ್ತೆ, ಅದೇ ನಮ್ಮ ಮುಂದಿನ ಗತಿಯನ್ನು ತೀರ್ಮಾನ ಮಾಡುತ್ತೆ. ನಾವು ಈ ಶರೀರವನ್ನು ಬಿಟ್ಟ ಮೇಲೆ ಎಲ್ಲಿಗೆ ಹೋಗಬೇಕು ಅನ್ನೋದನ್ನೆಲ್ಲ ನಾವು ಮಾಡಿರುವಂತಹ ಆ ಪುಣ್ಯವೇ ತೀರ್ಮಾನ ಮಾಡುತ್ತೆ. ಅದನ್ನಿಟ್ಕೊಂಡೇ ತೀರ್ಮಾನ ಮಾಡೋದು. ಆದ್ದರಿಂದ ಈ ಒಂದು ಪುಣ್ಯ ಸಂಪಾದನೆ ಅಂದರೆ, ಪುಣ್ಯ ಸಂಪಾದನೆ ಯಾವುದರಿಂದ ಆಗುತ್ತೆ ಅಂದರೆ ಒಳ್ಳೆ ಕೆಲಸ ಮಾಡೋದ್ರಿಂದ ಪುಣ್ಯ ಸಂಪಾದನೆ ಅನ್ನೋದಾಗುತ್ತೆ. ಆದ್ದರಿಂದ ಇದು ಮಾತ್ರ ಸದಾಕಾಲ ನಮ್ಮ ಜೊತೆಗೆ ಬರುತ್ತೆ, ಬೇರೆ ಯಾವುದನ್ನು ಸಹ ನಾವು ತಗೊಂಡು ಹೋಗುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಒಂದು ಸಣ್ಣದೊಂದು ಕಥೆ ಇದೆ. ಒಂದು ಊರಿನಲ್ಲಿ ಒಬ್ಬ ಇದ್ದ, ಅವನ ಹತ್ರ ಬೇಕಾದಷ್ಟು ಐಶ್ವರ್ಯ ಇತ್ತು, ತುಂಬ ಐಶ್ವರ್ಯ ಇತ್ತು ಅವನ ಹತ್ರ. ಆದರೆ ಅವನಿಗೆ ಮಾತ್ರ ಯಾರಿಗೂ ಕೊಡುವ ಮನಸ್ಸಿಲ್ಲ. ಆ ಥರದ ವ್ಯಕ್ತಿ ಅವನಿಗೆ ಒಂದೇ ಒಂದು ಪೈಸೆ ಕೊಡುವುದಿಲ್ಲ. ಒಂದು 10 ರೂಪಾಯಿ ಕೊಡಬೇಕಂದ್ರೂ ತುಂಬ ಯೋಚನೆ ಮಾಡಿ, ಅಯ್ಯೋ ಕೊಡಲೇಬೇಕಾ, ಸರಿ ಇನ್ನೊಂದು ಮಾರ್ಗ ಇಲ್ಲ, ಹಾಗಿದ್ರೆ ಕೊಡಲೇಬೇಕು ಅನ್ನೋ ಪರಿಸ್ಥಿತಿ ತನಕ ತಂದ್ಕೊಂಡು ಕೊಡ್ತಿದ್ದ. ಹೀಗೆಲ್ಲ ಮಾಡ್ತಿದ್ದ. ಯಾರು ಒಂದೇ ಒಂದು ಪೈಸೆ ಕೊಡ್ತಿರ್ಲಿಲ್ಲ. ಯಾರಾದರೂ ಬಂದು ಏನಾದರೂ ಸಹಾಯ ಕೇಳಿದರೆ ಅವ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದ. ಅವ್ರನ್ನ ತುಂಬ ಅವಮಾನ ಮಾಡ್ತಾ ಇದ್ದ. ಯಾರಾದರೂ ಏನಾದರೂ ಕೇಳಲಿಕ್ಕೆ ಬಂದಾಗ ತುಂಬ ಅವಮಾನ ಮಾಡಿ ಕೊನೆಗೆ ಒಂದು 10 ರೂಪಾಯಿ ಕೊಟ್ಟು ಕಳಿಸೋದು, ಹೀಗೆಲ್ಲ ಮಾಡ್ತಾ ಇದ್ದ. ಆ ಥರದ ಒಂದು ಸ್ವಭಾವ ಅವನಿಗೆ. ಇವನ ಬಗ್ಗೆ ಎಲ್ರಿಗೂ ಗೊತ್ತಿದೆ, ಇವನು ಈ ಥರದವನು ಅಂತ ಎಲ್ರಿಗೂ ಗೊತ್ತಿದೆ. ಒಂದು ಸಲ ಏನಾಯಿತು ಅಂತಂದರೆ, ಒಬ್ಬರು ಸನ್ಯಾಸಿಗಳು ಬಂದರು. ಸನ್ಯಾಸಿಗಳು ಅಂತಂದರೆ ಪರಿವ್ರಾಜಕರು, ಅವರೆಲ್ಲ ಕಡೆ ಸಂಚಾರ ಮಾಡ್ತಾ ಇರ್ತಾರೆ. ಹಾಗೆಲ್ಲ ಊರಿಗೆ ಹೋಗ್ತಾ ಇವನ ಊರಿಗೆ ಬಂದರು. ಈ ಊರಲ್ಲಿ ಅವರು ಮಧ್ಯಾಹ್ನ ಒಂದು ಕಡೆ ನಿಂತು ಸ್ನಾನ ಮಾಡಿ ಮಧ್ಯಾಹ್ನದ ಅನುಷ್ಠಾನಗಳು ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಎಲ್ಲಾದರೂ ಭಿಕ್ಷೆಗೆ ಹೋಗಬೇಕು ಅಂಥೇಳಿ ಎಲ್ಲಿಗೆ ಹೋಗಬೇಕು ಅಂತ ಅಲ್ಲಲ್ಲಿ ನೋಡಿದಾಗ ಎದುರುಗಡೆ ಇವನ ಮನೆ ಕಾಣಿಸ್ತು. ಯಾಕಂದರೆ ಸನ್ಯಾಸಿಗಳು ಅಂತಂದರೆ ಅವರ ಜೀವನ ಹಾಗೆ ಇರುತ್ತೆ. ಅಂದರೆ ಏನು, ಅವರು ಒಂದೇ ಕಡೆ ಎಲ್ಲ ಕೂತ್ಕೊಂಡು ಎಲ್ಲದನ್ನು ಇಟ್ಕೊಳ್ಳೋ ಹಾಗಿಲ್ಲ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಚಾರ ಮಾಡ್ತಾ ಇರಬೇಕು. ಆವತ್ತಿನ ದಿವಸ ಅಲ್ಲಿ ಯಾರಿದ್ದಾರೋ ಅಲ್ಲಿಗೆ ಹೋಗಿ ಅವರಿಂದ ಆವತ್ತೇನು ಭಿಕ್ಷೆ ಅನ್ನೋದು ಸಿಗುತ್ತೋ ಅದನ್ನು ಪಡ್ಕೊಂಡು ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇರಬೇಕಂತ. ಯಾಕಂದರೆ ಹಿಂದಿನ ಕಾಲದಲ್ಲೂ ಹಾಗೆಲ್ಲ ಇರ್ತಿತ್ತು. ತುಂಬ ಊರುಗಳಲ್ಲೂ ಆ ಥರ ಕೊಡುವ ಜನರು ಇರ್ತಾ ಇದ್ರು, ಸನ್ಯಾಸಿಗಳು ಹಾಗೆ ಇರ್ತಾ ಇದ್ರು. ಈಗೆಲ್ಲ ಪರಿಸ್ಥಿತಿ ಬದಲಾಗಿಬಿಟ್ಟಿದೆ. ಆದರೆ ಹಿಂದಿನ ಕಾಲದಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಸಹ ಆ ರೀತಿಯಾಗಿ ಇರ್ತಿದ್ರು. ಹಾಗಾಗಿಯೇ ಈ ಭಿಕ್ಷೆ ಕೊಡುವವರು ಸಹ ಅವ್ರಿಗೂ ನೇಮ. ಹೇಗೆ ಸನ್ಯಾಸಿಗೆ ಭಿಕ್ಷೆಗೆ ಹೋಗಿ ಅದನ್ನು ಪಡ್ಕೊಳ್ಬೇಕು ಅಂತ ನೇಮ ಇದೆಯೋ, ಹಾಗೆ ಈ ಭಿಕ್ಷೆ ಕೊಡುವವರು ಯಾರಿದ್ದಾರೋ ಗೃಹಸ್ಥರು, ಅವರಿಗೂ ನೇಮ ಏನು ಅಂತಂದರೆ ಪ್ರತಿ ದಿವಸ ಯಾರಿಗಾದರೂ ಕೊಟ್ಟ ನಂತರವೇ ತಾನು ಸ್ವೀಕರಿಸಬೇಕು, ಕೊಡುವ ತನಕ ತಾನು ಸ್ವೀಕರಿಸಬಾರ್ದು ಅಂತ ಇವರಿಗೂ ನೇಮ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಹಾಗಾಗಿ ಅವರು ಭಿಕ್ಷೆಗೆ ಹೋಗಬೇಕು ಅಂತ ಎಲ್ಲಿ ಹೋಗುವುದು ಅಂತ ನೋಡಿದಾಗ ಎದುರುಗಡೆ ಇವನ ಮನೆ ಕಾಣಿಸ್ತು. ಸರಿ, ಇಲ್ಲಿ ಹೋಗೋಣ ಇವತ್ತು. ಇವನ ಬಗ್ಗೆ ಏನೋ ಅವ್ರಿಗೆ ಗೊತ್ತಿಲ್ಲ. ಸೀದಾ ಮನೆ ಒಳಗೆ ಹೋದರು. ಅವನು ಯಾವುದೋ ಕಾರಣಕ್ಕೆ ಹೊರಗಡೆನೇ ನಿಂತ್ಕೊಂಡಿದ್ದ, ಏನೋ ಕೆಲಸ ಇದೆ ಅಂತ ಹೊರಗೆ ಬಂದು ನಿಂತ್ಕೊಂಡಿಲ್ಲ. ಈ ಸನ್ಯಾಸಿಗಳು ಮನೆ ಒಳಗೆ ಬರ್ತಾ ಇದ್ದಾರೆ. ಬರುವುದನ್ನು ಇವನು ನೋಡಿದ. ಇದೇನಪ್ಪ, ಯಾರೋ ಇವನು ಗೊತ್ತು, ಇವನು ಹೇಗೆ ಯೋಚನೆ ಮಾಡ್ತಾನೆ, ಅವನ ಮನಸ್ಸು ಸರಿ ಇಲ್ಲ. ಹಾಗಾಗಿ ಈ ಬರ್ತಿರುವಂತಹ ಸನ್ಯಾಸಿಗಳನ್ನು ನೋಡ್ಬಿಟ್ಟು ಇವ್ರು ಯಾರಪ್ಪ, ಹೊಸದಾಗಿ ಇದ್ದವರು ಸಾಕಾಗದೆ ಇನ್ನೊಬ್ಬರು ಬಂದಿದ್ದಾರಲ್ವಾ, ಇವ್ರು ಯಾರಿಗೂ ಬೇರೆ ಕೆಲಸನೇ ಇಲ್ಲ, ಎಷ್ಟೊತ್ತಿಗೂ ನನ್ನ ಮನೆ ಹತ್ರ ಬರುವುದು, ಅದು ಕೊಡಿ ಇದು ಕೊಡಿ ಅಂತ ಹೇಳ್ತಾ ಇರುವುದು, ಇಷ್ಟೇ ಆಗೋಯ್ತು ಇವ್ರದ್ದು ಅಂತೇಳಿ ಮನಸ್ಸಲ್ಲಿ ಈಗ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಆ ಸನ್ಯಾಸಿಗಳು ಹತ್ರಕ್ಕೆ ಬಂದು ಅವರು ಕೇಳ್ತಾ ಇದ್ರು, ಇನ್ನು ಕೇಳಲಿಲ್ಲ. ನನಗೆ ಇವತ್ತಿನ ಈ ಮಧ್ಯಾಹ್ನಕ್ಕೆ ಭಿಕ್ಷೆಯನ್ನು ಕೊಡಿ ಅಂತ ಕೇಳಲಿಕ್ಕೆ ಅಂತ ಬಂದರು. ಕೇಳೋದ್ರೊಳಗೇನೆ ಇವನೇನು ಹೇಳಿಬಿಟ್ಟ ಅಂತಂದರೆ, ಇಲ್ಲೆಲ್ಲ ಏನು ಕೊಡಲ್ಲಪ್ಪ, ಹೊರಗಡೆ ಹೋಗಿ ಅಂತ ಹೇಳಿಬಿಟ್ಟ. ಅವ್ರೇನು ಕೇಳಲೇ ಇಲ್ಲ. ಇನ್ನು ಕೇಳೋಕ್ಕಿಂತ ಮೊದಲೇನೆ ಇವನೇ ಹೇಳಿಬಿಟ್ಟ, ಏನು ಕೊಡೋಕ್ಕಾಗಲ್ಲ, ಹೋಗಿ ಹೊರಗಡೆ ಅಂತ ಹೇಳಿಬಿಟ್ಟ. ಅವ್ರಿಗೆ ಅರ್ಥ ಆಗಿಲ್ಲ, ಏನಪ್ಪ ಈ ಥರ, ನಾನು ಇನ್ನೂ ಏನು ಕೇಳಲೇ ಇಲ್ಲ, ಕೇಳೋಕ್ಕೆ ನಾನೇನೋ ಅವನ ಆಸ್ತಿ ಎಲ್ಲ ಕೇಳಕ್ಕೆ ಬಂದಿದ್ನಾ, ಇಲ್ವಾ, ಕೇಳಲೇ ಇಲ್ಲ, ಕೇಳೋಕ್ಕಿಂತ ಮೊದಲೇನೆ ಹಿಂಗೆ ಹೇಳ್ತಾನಲ್ವ ಇವನು, ಏನಾಯಿತು, ಯಾಕೆ ಈ ಥರ, ನಾನೇನು ತಪ್ಪು ಮಾಡಿದ್ದು, ಯಾಕೆ ಹೀಗೆ ಹೇಳ್ತಿದ್ದಾನೆ ಅಂತ ಅವ್ರಿಗೆ ಗೊತ್ತಾಗಿಲ್ಲ. ಸರ್ ಒಂದು ಕ್ಷಣ ಯೋಚನೆ ಮಾಡಿ, ಎಷ್ಟಿದ್ರು ಅವರು ಸನ್ಯಾಸಿಗಳು, ಜ್ಞಾನಿಗಳು, ಅದನ್ನು ಒಂದು ಕ್ಷಣ ಯೋಚನೆ ಮಾಡಿದ ತಕ್ಷಣ ಅವರಿಗೆಲ್ಲ ಗೊತ್ತಾಯಿತು. ಇವನ ಸ್ವಭಾವ ಏನು ಅನ್ನೋದು ಅಷ್ಟು ಅವರಿಗೆ ಅರ್ಥ ಆಗೋಯ್ತು ಒಂದೇ ಕ್ಷಣದಲ್ಲಿ. ಇವನ ಹತ್ರ ಬೇಕಾದಷ್ಟು ಆಸ್ತಿ ಇದೆ, ಆದರೆ ಕೊಡುವ ಮನಸ್ಸು ಮಾತ್ರ ಇಲ್ಲ, ಮತ್ತು ಜನರಿಗೆಲ್ಲ ಈ ಥರ ಅವಮಾನ ಮಾಡ್ತಾನೆ ಅಂಥೇಳಿ ಅವ್ರಿಗೆ ಅನಿಸ್ತು. ತಕ್ಷಣ ಅವ್ರೇನು ಮಾಡಿದರು ಅಂತಂದರೆ, ಸಾಮಾನ್ಯ ಜನರಿಗೂ ಮಹಾತ್ಮರಿಗೂ ಇರುವಂತಹ ವ್ಯತ್ಯಾಸ ಏನು ಅಂತಂದರೆ, ಸಾಮಾನ್ಯ ಜನರಾದರೆ ಏನು ಮಾಡ್ತಾರೆ, ಇವನು ಈ ಥರ ಅವಮಾನ ಮಾಡಿದ ತಕ್ಷಣ, ಸರಿ ಇವನು ಈ ಥರ ಅವಮಾನ ಮಾಡ್ತಾನೆ, ನನಗೆ ಇವನು ಹಾಳಾಗಿ ಹೋಗಿದೆ, ಏನಾದರೂ ಮಾಡಬೇಕು, ನನಗೆ ಅವಮಾನ ಮಾಡಿದ, ನಾನು ಅವನಿಗೆ ಏನಾದರೂ ಮಾಡಬೇಕು ಅಂತ ಸಾಮಾನ್ಯ ಜನರು ಯೋಚನೆ ಮಾಡ್ತಾರೆ. ಆದರೆ ಇವರು ಮಹಾಪುರುಷರಾದ್ದರಿಂದ ಇವರೇನು ಯೋಚನೆ ಮಾಡಿದರು ಅಂತಂದರೆ, ಏನಾದರೂ ಮಾಡಿ ಇವನನ್ನು ಸರಿ ಮಾಡಬೇಕು ಅಂತ ಇವರು ಯೋಚನೆ ಮಾಡಿದರು. ಯಾಕಂತಂದರೆ ಇವನು ತಪ್ಪಾದ ಮಾರ್ಗದಲ್ಲಿ ಹೋಗ್ತಿದ್ದಾನೆ, ಅದು ಸರಿಯಲ್ಲ. ಆದ್ದರಿಂದ ಆದಷ್ಟು ಪ್ರಯತ್ನ ಮಾಡಿ ಇವನಿಗೆ ಸ್ವಲ್ಪ ಬುದ್ಧಿವಾದ ಹೇಳಿ ಸರಿ ಮಾಡೋಣ ಅಂತ ಇವರು ಯೋಚನೆ ಮಾಡಿದರು. ನನಗೆ ಇವತ್ತು ಏನು ಸಿಗುತ್ತೋ ಬಿಡುತ್ತೋ ಅದು ಬೇರೆ ವಿಷಯ,
ಅಂತೂ ಇವನನ್ನು ಸರಿ ಮಾಡಿದರೆ ಇವನ ಹತ್ರ ಇಷ್ಟು ಐಶ್ವರ್ಯ ಇದೆ, ಆ ಒಳ್ಳೆ ಬುದ್ಧಿ ಒಂದು ಬಂದುಬಿಟ್ರೆ ಸಾಕು, ಬೇಕಾದಷ್ಟು ಒಳ್ಳೆ ಕೆಲಸಗಳು ಇವನಿಂದ ಆಗುತ್ತೆ, ತುಂಬ ಜನರಿಗೆ ಒಳ್ಳೇದಾಗುತ್ತೆ. ಅದರಿಂದ ಅಷ್ಟು ಒಳ್ಳೆ ಕೆಲಸ ಮಾಡಿದಂಗೆ ಆಗುತ್ತೆ. ನನಗೆ ಭಿಕ್ಷೆ ಸಿಕ್ಕಿದ್ರು ಸಿಗದೇ ಇದ್ರೂ ಪರವಾಗಿಲ್ಲ, ಸ್ವಲ್ಪ ಅವನಿಗೆ ಬುದ್ಧಿ ಪರಿವರ್ತನೆ ಆಯಿತು ಅಂದರೆ ತುಂಬ ಜನರಿಗೆ ಒಳ್ಳೇದಾಗುತ್ತೆ ಅಂಥೇಳಿ ಅವ್ರು ಯೋಚನೆ ಮಾಡಿ ಏನು ಹೇಳಿದರು ಅಂತಂದರೆ, ಅವನ ಹತ್ರ ನೋಡಪ್ಪ ನೀನೇನು ಯೋಚನೆ ಮಾಡಬೇಡ, ನಾನು ನಿನ್ನ ಹತ್ರ ಏನೂ ಕೇಳಲಿಕ್ಕೆ ಬಂದಿರುವುದಲ್ಲ, ನಾನೇ ನಿನಗೇನೋ ಕೊಡಲಿಕ್ಕೆ ಅಂತ ಬಂದಿದ್ದೇನೆ ಅಂತ ಹೇಳಿದ್ರು. ಹೇಳಿದ ತಕ್ಷಣ ಇವನ ಮುಖನೇ ಬದಲಾಗೋಯ್ತು. ಯಾಕಂದ್ರೆ ಇವನು ಕೊಡಬೇಕಾಗಿ ಬರುತ್ತೆ ಅಂದರೆ ಅವ್ರಿಗೂ ನಾನೇನು ಕೊಡಬೇಕು ಅಂತ ಇವ್ನಿಗೆ ಅನಿಸ್ತಾ ಇತ್ತು. ಅವರೇ ಏನೋ ಕೊಡ್ತೀವಿ ಅಂತ ಹೇಳ್ತಾರಲ್ವ, ಹಾಗಿದ್ರೆ ಒಳಗೆ ಬನ್ನಿ ಅಂತ ತಕ್ಷಣ ಒಳಗೆ ಕರ್ಕೊಂಡು ಹೋದ. ಅದಕ್ಕೆ ಬಂದಿದ್ದೀರಾ, ಆಯ್ತು ಬಳಿ ಒಳಗೆ ಬನ್ನಿ, ಕೂತ್ಕೊಳ್ಳಿ, ಎಲ್ಲ ಕೂರಿಸಿ ಅವರ ಉಪಚಾರಗಳನ್ನೆಲ್ಲ ಮಾಡಿದೆ. ಎಲ್ಲ ಮಾಡಿ ಕೇಳಿದ, ಈಗ ಹೇಳಿ ಅದೇನೋ ಕೊಡ್ತೀವಿ ಅಂತಂದ್ರಲ್ವ, ಏನು ಕೊಡ್ತೀರಿ ಹೇಳಿ, ಏನು ಕೊಡ್ತೀರಿ ಹೇಳಿ ತೋರಿಸಿ. ಅವ್ರೇನು ಹೇಳಿದ್ರು, ಕೊಡ್ತೀನಿ ಅಂತಂದರೆ ಹಾಗೆ ತಕ್ಷಣ ಕೊಡು, ಅಂದರೆ ಸಂಪೂರ್ಣವಾಗಿ ನಿನಗೆ ಕೊಟ್ಟು ಬಿಡುವುದಂತಲ್ಲ, ಒಂದಿಷ್ಟು ದಿವಸ ನಿನ್ನ ಹತ್ರ ಇಟ್ಟಿರ್ತೀನಿ, ಅಲ್ಲಿ ತನಕ ನೀನು ಉಪಯೋಗ ಮಾಡ್ಕೊಳ್ಳೋ, ನಾನು ಒಂದಿಷ್ಟು ದಿವಸ ಬಿಟ್ಟು ಮತ್ತೆ ಬಂದು ತೊಗೊಂಡು ಹೋಗ್ತೀನಿ, ಅಲ್ಲಿ ತನಕ ನೀನು ಅದನ್ನು ಉಪಯೋಗ ಮಾಡ್ಕೊಳ್ಬೋದು ಅಂತ ಹೇಳಿದರು. ಸರಿ, ಅರ್ಧ ಪರವಾಗಿಲ್ಲ. ಮೊದಲಾದರೆ ಇವನಿಗೆ ಕೊಟ್ಬಿಡ್ತಾರೆ ಅಂದರೆ ತುಂಬ ಸಂತೋಷ ಆಗಿತ್ತು. ಸ್ವಲ್ಪ ಆಗದೆ ಇದ್ದರೂ ಪರವಾಗಿಲ್ಲ, ಅಂತೂ ಸ್ವಲ್ಪ ದಿವಸ ಆದರೂ ನನಗೆ ಕೊಡ್ತೀನಿ ಅಂದ್ರಲ್ಲ, ಆಯಿತು ಸರಿ ಕೊಡಿ ಅಂತ ಕೇಳಿದೆ. ಒಳಗಿಂದ ಒಂದು ಸಣ್ಣ ಸೂಜಿಯನ್ನು ತೆಗೆದರು. ಒಂದು ಸೂಜಿ ತೆಗೆದುಬಿಟ್ಟು ಕೊಟ್ಟರು. ಅದು ನೀವೇನೋ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಏನದು, ಇದನ್ನೇ, ಈ ಸೂಜಿಯನ್ನೇ ನೀನು ಕೊಡ್ತೀನಿ ಅಂತ ಹೇಳಿದ್ರು. ಸೂಜಿ ಯಾಕೆ ಇದನ್ನು ಇಟ್ಕೊಂಡು ಏನು ಮಾಡೋದು, ಇಲ್ಲ ಅದು ಏನಾಗುತ್ತೆ ಅಂದರೆ ನಾನೆಲ್ಲ ಕಡೆ ಓಡಾಡ್ತಾ ಇರ್ತೀನಲ್ವ, ಅದೆಲ್ಲಾದರೂ ಬಿದ್ದು ಹೋಗ್ಬಿಟ್ರೆ ಅದಕ್ಕೋಸ್ಕರ ನಿನ್ನ ಹತ್ರ ಇಟ್ಟು ಹೋಗ್ತೀನಿ, ಸ್ವಲ್ಪ ದಿವಸ ಬಿಟ್ಟು ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಹಾಗೆ ಇವನು ಹೇಳ್ದ, ಏನು ಬಿದ್ದು ಹೋದರೆ ಅದೇನು ದೊಡ್ಡ ವಿಷಯ, ಒಂದು ಸೂಜಿ ಬಿದ್ದೋಯ್ತು ಅಂದರೆ ಇನ್ನೊಂದು ತೊಗೊಳ್ಬೋದು, ಸೂಜಿಗಳ ಬಗ್ಗೆ ಏನು ಕಡಿಮೆ ಇದೆ, ಎಷ್ಟು ಬೇಕಾದರೂ ತೊಗೊಳ್ಬೋದು, ಇದ್ರ ಬಗ್ಗೆ ನಾನು ನೀವು ಹೇಳಿದ್ದು ಇಷ್ಟೊತ್ತು, ಇದೇನು ದೊಡ್ಡ ವಿಷಯ, ಇದನ್ನು ನೀವು ನನ್ನ ಹತ್ರ ಕೊಡುವುದೇನು, ನಾನು ಅದನ್ನು ಇಟ್ಕೊಳ್ಳುವುದೇನು, ಮತ್ತು ನೀವು ವಾಪಸ್ ಕೊಡುವುದೇನು, ಇದೆಲ್ಲ ಏನು ಕತೆ ಇದು ಅಂತ ಹೇಳಿದೆ. ಅವನಿಗೆ ಸ್ವಲ್ಪ ಕೋಪ ಬಂತು. ಆಗ ಅವರು ಹೇಳಿದರು, ನೋಡಪ್ಪ, ಈ ಸೂಜಿ ಬಗ್ಗೆ ಹಾಗೆಲ್ಲ ಮಾತಾಡಬೇಡ, ಇದು ಸಾಮಾನ್ಯವಾದ ಸೂಜಿ ಅಲ್ಲ, ಇದು ಭಾಳ ಶಕ್ತಿ ಇದೆ, ಈ ಸೂಜಿಗೆ ತುಂಬ ಶಕ್ತಿ ಇದೆ, ಇದು ಯಾರ ಹತ್ರ ಇರುತ್ತೋ ಆ ವ್ಯಕ್ತಿ ತುಂಬ ಸಮೃದ್ಧನಾಗಿರ್ತಾನೆ, ಅವನಿಗೇನು ಕಡಿಮೆ ಆಗೋದಿಲ್ಲ, ಇನ್ನು ಅವನ ಹತ್ರ ಇರೋದೆಲ್ಲ ಇನ್ನೂ ಜಾಸ್ತಿ ಅಭಿವೃದ್ಧಿ ಆಗುತ್ತೆ, ಆ ಥರ ಒಂದು ಸೂಜಿ ಇದು. ಆಗ ಇದನ್ನು ಹಾಗೆಲ್ಲ ತೆಗೆದು ಹಾಕಬೇಡ, ನನ್ನ ಹತ್ರ ಇಟ್ಕೊಂಡಿರು. ಸರಿ ಆಯ್ತು, ಹಾಗಿದ್ರೆ ತಗೊಳ್ಳಿ ಅಂತ ತೊಗೊಂಡು ಇಟ್ಕೊಂಡ ಮೇಲೆ ಕೇಳಿದ, ಆಯಿತು ಸರಿ ನನ್ನ ಹತ್ರ ಇಟ್ಕೊಳ್ತೀನಿ, ಮತ್ತೆ ನೀವು ಯಾವಾಗ ಬಂದು ತೊಗೊಂಡು ಹೋಗ್ತೀರಿ ಅಂತ ಕೇಳಿದ. ಅದಕ್ಕೆ ಇವ್ರು ಹೇಳಿದರು, ಸ್ವಲ್ಪ ಸಮಯ ಬಿಟ್ಟು ತೊಗೊಂಡು ಹೋಗ್ತೀನಿ ಅಂದರು. ಹಂಗೆಲ್ಲ ಹೇಳಬೇಡಿ, ಯಾವ ದಿವಸ ಬರ್ತೀನಿ ಅಂತ ಸರಿಯಾಗಿ ಮೊದಲೇ ಹೇಳಿಬಿಡಿ. ನೀವು ಯಾವ ದಿವಸ ಬರ್ತೀವಿ, ಅದು ಒಂದೇ ವರ್ಷ ಆಗ್ಬೋದು, ಎಷ್ಟು ಸಮಯ ಬೇಕಾದರೂ ಆಗಲಿ, ಅಂತೂ ಯಾವಾಗ ಬರ್ತೀನಿ ಅಂತ ನೀವು ಸ್ಪಷ್ಟವಾಗಿ ಹೇಳಿಬಿಡಿ. ಪುನಃ ನಾನು ಯಾವುದೋ ಕೆಲಸದಲ್ಲಿದ್ದಾವಾಗ ನೀವು ಬಂದುಬಿಟ್ಟು ಕೊಡು ಅಂತಂದರೆ ಹಾಗೆಲ್ಲ ನನಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ನೀವು ಮೊದಲೇ ಹೇಳಿಬಿಟ್ರೆ ಆ ದಿವಸಕ್ಕೆ ಇದನ್ನು ನಾನು ಸಿದ್ಧ ಮಾಡಿ ಇಟ್ಟಿರ್ತೀನಿ, ನಿಮ್ಗೆ ಕೊಡಲಿಕ್ಕೆ ಬಂದ ತಕ್ಷಣ ಕೊಟ್ಬಿಡ್ತೀನಿ, ಅಂದರೆ ಯಾವತ್ತು ಬರ್ತೀರಿ ಅಂತ ಹೇಳಿಬಿಡಿ ಅಂತ ಹೇಳಿದ. ಅವ್ರು ಹೇಳಿದ್ರು, ಹಾಗೆಲ್ಲ ಸ್ವಲ್ಪ ಹೇಳಿಕ್ಕೆ ಕಷ್ಟ, ಮತ್ತೆ ಬರ್ತೀನಿ ನಿನ್ನ ಹತ್ರ ಇಟ್ಕೊಂಡಿರು ಅಂತ. ಇಲ್ಲ ನೀವು ಸರಿಯಾದ ಸಮಯ ಹೇಳಲೇಬೇಕು ಅಂತ ಅವನ ಒತ್ತಾಯ ಮಾಡಿದ. ಆಗ ಅವ್ರು ಹೇಳಿದರು, ಮುಂದಿನ ಜನ್ಮದಲ್ಲಿ ಬಂದು ತೊಗೊಂಡು ಹೋಗ್ತೀನಿ ಅಂತ ಹೇಳಿದರು. ನಿನ್ನ ಮುಂದಿನ ಜನ್ಮದಲ್ಲಿ ಬಂದು ಇದನ್ನು ತೊಗೊಂಡು ಹೋಗ್ತೀನಿ ಅಂತ ಹೇಳಿದರು. ಅವನಿಗೆ ಆಶ್ಚರ್ಯ ಇದೆ, ಏನಪ್ಪ ಮುಂದಿನ ಜನ್ಮ ಅಂತ ಹೇಳ್ತಾರೆ, ಮುಂದಿನ ಜನ್ಮದಲ್ಲಿ ಬಂದು ತೊಗೊಂಡು ಹೋಗೋದೇನು, ನನಗೆ ಅರ್ಥ ಆಗಿಲ್ಲ, ಸರಿಯಾಗಿ ಹೇಳಿ. ಏನಿಲ್ಲಪ್ಪ, ಮುಂದಿನ ಜನ್ಮ ಬರುತ್ತಲ್ಲ ನಿನಗೆ, ಆ ಜನ್ಮದಲ್ಲಿ ಬಂದು ಇದನ್ನು ಹಿಡ್ಕೊಂಡು ಹೋಗ್ತೀನಿ, ಅಲ್ಲಿ ತನಕ ನಿನ್ನ ಹತ್ರ ಇಟ್ಕೊಂಡಿರುವನು. ಅಲ್ಲ, ಹಾಗೆ ಸಾಧ್ಯವಾಗುವುದಿಲ್ಲ ಅಲ್ವಾ? ಯಾಕೆ ಸಾಧ್ಯ ಆಗುವುದಿಲ್ಲ? ಇದೇ ಸೂಜಿಯನ್ನು ನೀನು ಮುಂದಿನ ಜನ್ಮಕ್ಕೆ ತೊಗೊಂಡೋಗ್ಬಿಟ್ರೆ ಆಯಿತು, ನಿನ್ನ ಜೊತೆಯಲ್ಲೇ ಇಟ್ಕೊಂಡು ಇಲ್ಲಿಂದ ಮುಂದಿನ ಜನ್ಮಕ್ಕೆ ಹೋಗುವಾಗ ನಿನ್ನ ಜೊತೆಗೆ ಅದನ್ನು ತೊಗೊಂಡೋದ್ರೆ ಆಯಿತು ಅಂತ ಹೇಳಿದ್ರು ಅವರು. ಅದು ಸಾಧ್ಯವಾಗುವುದಿಲ್ಲ ಅಲ್ವಾ ಸ್ವಾಮಿ, ಈ ಸೂಜಿಯನ್ನು ತೊಗೊಂಡೋಗ್ಲಿಕ್ಕಾಗೋದಿಲ್ಲಲ್ವಾ ಅಂತ ಹೇಳಿದ ಅವನು. ಆಗ ಅದಕ್ಕೆ ಅವರು ಹೇಳಿದರು, ಅಲ್ಲಿಗೆ ಏನಾಯಿತು, ಒಂದು ಸಣ್ಣ ಸೂಜಿಯನ್ನೇ ನೀನು ಈ ಜನ್ಮದಿಂದ ಮುಂದಿನ ಜನ್ಮಕ್ಕೆ ತೊಗೊಂಡು ಹೋಗ್ಲಿಕ್ಕಾಗೋದಿಲ್ಲ, ಇದನ್ನು ಸಹ ನೀನು ಇಲ್ಲೇ ಬಿಟ್ಟು ಹೋಗಬೇಕು, ಎಲ್ಲದನ್ನು ಹೋಗುವ ಹೊತ್ತಿಗೆ ಎಲ್ಲದನ್ನು ಬಿಟ್ಟು ಹೋಗಬೇಕು. ಈ ಸಣ್ಣ ಸೂಜಿಯನ್ನು, ಈ ಸೂಜಿ ತುಂಬ ಸಣ್ಣದಾಗಿದೆ ತಾನೇ, ಇದೆ ಎಲ್ಲ ಇಡೀ ಮನೆಯನ್ನೇ ಇಡೀ ಹಿಡ್ಕೊಂಡು ಹೋಗಬೇಕು ಅಂತಂದರೆ ಅದು ಸಾಧ್ಯ ಆಗುವುದಿಲ್ಲ. ಸಣ್ಣ ಸೂಜಿಯನ್ನು ಹಿಡ್ಕೊಂಡು ಹೋಗ್ಲಿಕ್ಕೇನು, ಅದು ಸಾಧ್ಯವಾಗುವುದಿಲ್ಲ. ಅಂದರೆ ಅಲ್ಲಿಗೆ ಏನಾಯಿತು, ಒಂದು ಸಣ್ಣ ಸೂಜಿಯನ್ನೇ ನೀನು ಹಿಡ್ಕೊಂಡು ಹೋಗ್ಲಿಕ್ಕಾಗುವುದಿಲ್ಲ ಅಂತಂದ ಮೇಲೆ ಇಷ್ಟೆಲ್ಲ ಆಸ್ತಿಗಳನ್ನು ಇದನ್ನೆಲ್ಲ ಸುಮ್ಮನೆ ಇಟ್ಕೊಂಡು ಏನು ಮಾಡ್ತೀವಿ ಇದನ್ನು? ಹೀಗೆಲ್ಲ ಮಾಡೋದಕ್ಕಿಂತ ಇದನ್ನು ನೀನೇನಾದರೂ ಒಳ್ಳೆ ಕೆಲಸಗಳಿಗೋಸ್ಕರ ವಿನಿಯೋಗ ಮಾಡಿದರೆ ಆಗ ಅದರಿಂದ ನಿನಗೆ ಪುಣ್ಯ ಅನ್ನೋದು ಸಿಗುತ್ತೆ. ಇದೇ ಆಸ್ತಿ ನೀನು ಒಳ್ಳೆ ಕೆಲಸಕ್ಕೆ ವಿನಿಯೋಗ ಮಾಡಿದಾಗ ಅದು ಪುಣ್ಯದ ರೂಪದಲ್ಲಿ ಪರಿಣಾಮವನ್ನು ಹೊಂದುತ್ತೆ, ಬದಲಾವಣೆಯನ್ನು ಹೊಂದುತ್ತೆ. ಆ ಪುಣ್ಯ ಅನ್ನೋದು ನಿನ್ನ ಜೊತೆಯಲ್ಲಿ ಇರುತ್ತೆ, ಯಾವಾಗಲೂ ನಿನ್ನ ಜೊತೆಯಲ್ಲಿ ಇರುತ್ತೆ. ಈ ಲೋಕದಲ್ಲಿದ್ದರೂ, ಇನ್ನೊಂದು ಲೋಕಕ್ಕೆ ಹೋದರೂ, ಮುಂದಿನ ಜನ್ಮದಕ್ಕೆ ಹೋದರೂ ಅದು ಸದಾ ಕಾಲ ನಿನ್ನ ಜೊತೆಯಲ್ಲಿ ಇರುತ್ತೆ. ಆದ್ದರಿಂದ ಇದನ್ನು ನೀನು ಈ ಎಲ್ಲ ಸಂಪತ್ತು, ಭಗವಂತ ನಿನಗೆ ಇಂತಹ ಒಂದು ಸಾಮರ್ಥ್ಯ ಕೊಟ್ಟಿದ್ದಾನೆ,
ಇದನ್ನು ನೀನು ಇಂಥ ಒಳ್ಳೆ ಕೆಲಸಗಳಿಗೋಸ್ಕರ ವಿನಿಯೋಗ ಮಾಡು ಅಂತ ಹೇಳಿದಾಗ ಅವನಿಗೆ ಜ್ಞಾನೋದಯ ಆಯಿತು. ಹೌದು, ತಾವು ಹೇಳ್ತಿರೋದು ಭಾಳ ಸರಿಯಾಗಿದೆ, ತುಂಬ ಇವತ್ತಿನ ದಿವಸ ತಾವು ಹೇಳಿದ್ರಿಂದ ನನಗೆ ಜ್ಞಾನೋದಯ ಆಯಿತು, ಇನ್ಮೇಲೆ ನಾನು ತಾವು ಹೇಳಿದಂಗೆ ಎಲ್ಲ ಒಳ್ಳೆ ಕೆಲಸಗಳನ್ನು ಮಾಡ್ತೀನಿ ಅಂಥೇಳಿ ಆಮೇಲೆ ಅವನು ಒಳ್ಳೆ ಕೆಲಸಗಳನ್ನು ಮಾಡಿದ್ದ ಅಂತ ಅದೊಂದು ಕಥೆ. ಅಂದರೆ ಇದನ್ನು ಯಾಕೆ ಹೇಳೋಕ್ಕೆ ಬಂದೆ ಅಂತಂದರೆ, ಭಗವಂತ ಹೀಗೆ ಎಲ್ಲರಿಗೂ ಒಂದೊಂದು ರೀತಿಯಂತಹ ಸಾಮರ್ಥ್ಯವನ್ನು ಕೊಟ್ಟಿರ್ತಾನೆ. ಕೆಲವರಿಗೆ ಧನಬಲ ಕೊಟ್ಟಿದ್ದಾನೆ, ಕೆಲವರಿಗೆ ಜನಬಲ ಕೊಟ್ಟಿದ್ದಾನೆ, ಕೆಲವರಿಗೆ ಬುದ್ಧಿಬಲ ಕೊಟ್ಟಿದ್ದಾನೆ, ಕೆಲವರಿಗೆ ಶರೀರದ ಬಲ ಕೊಟ್ಟಿದ್ದಾನೆ, ಕೆಲವರಿಗೆ ಅಧಿಕಾರದ ಒಂದು ಬಲ, ಶಾಸನವನ್ನು ಮಾಡುವಂತಹ ಒಂದು ಬಲವನ್ನು ಕೊಟ್ಟಿದ್ದಾನೆ. ಈಗ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಂತಹ ಬಲವನ್ನು ಭಗವಂತ ಕೊಟ್ಟಿದ್ದಾನೆ. ಇದೆಲ್ಲವುದನ್ನು ಸಹ ನಾವು ಆ ಒಳ್ಳೆಯ ಕೆಲಸಗಳಿಗೋಸ್ಕರ ವಿನಿಯೋಗವನ್ನು ಮಾಡಿದಾಗ, ಆ ಭಗವತ್ ಸೇವೆಗೋಸ್ಕರ ಅಥವಾ ಪರೋಪಕಾರಕ್ಕೋಸ್ಕರ ಇದನ್ನು ನಾವು ವಿನಿಯೋಗ ಮಾಡಿದಾಗ ಅದು ಪುಣ್ಯವಾಗಿ ನಮ್ಮ ಜೊತೆಗಿರುತ್ತೆ. ಅದು ನಮ್ಮನ್ನು ಸದಾಕಾಲ ಕಾಪಾಡುತ್ತೆ. ನಾವು ಎಂಥ ಒಂದು ಪರಿಸ್ಥಿತಿಯಲ್ಲಿದ್ದರೂ ಸಹ ಆ ಪುಣ್ಯ ಅನ್ನೋದು ನಮ್ಮ ಜೊತೆಯಲ್ಲಿದ್ದರೆ ಅದರಿಂದ ನಾವು ಸುರಕ್ಷಿತರಾಗಿ ಇರುವುದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿಯೇ ಆ ಅಮ್ಮನವರ ನಾಮಗಳಲ್ಲಿ ಜಗನ್ಮಾತೆಯ ಸಹಸ್ರನಾಮ, ಲಲಿತಾ ಸಹಸ್ರನಾಮವನ್ನು ಪಠಣ ಮಾಡುವವರು ತುಂಬ ಜನ ಇರ್ತಾರೆ. ಅದು ಅಭ್ಯಾಸ ಇದ್ದವರಿಗಾದರೆ ತಕ್ಷಣ ಅದು ಗೊತ್ತಾಗುತ್ತೆ. ಲಲಿತಾ ಸಹಸ್ರನಾಮವನ್ನು ಪಠಣ ಮಾಡುವಾಗ ಅದರೊಳಗೆ ಕೆಲವು ನಾಮಗಳಿವೆ. ಏನು ಅಂತಂದರೆ ನಿಜಾಜ್ಞಾರೂಪ ನಿಗಮ, ಪುಣ್ಯ ಪುಣ್ಯ ಫಲಪ್ರದ ಅಂತ 2 ನಾಮಗಳಿವೆ. ಈ ನಾಮಗಳಿಗೆ ಅರ್ಥ ಏನು ಅಂತ ಕೇಳಿದರೆ, ಆ ಜಗನ್ಮಾತೆ ಅಮ್ಮನವರು ನಿಜಾಜ್ಞಾರೂಪ ನಿಗಮ, ನಿಗಮಗಳು ಅಂದರೆ ವೇದಶಾಸ್ತ್ರಗಳು ಅಂತ ಅರ್ಥ. ಈ ವೇದಶಾಸ್ತ್ರಗಳಲ್ಲಿ ಮನುಷ್ಯ ಏನು ಮಾಡಬೇಕು ಏನು ಮಾಡಬಾರದು ಅನ್ನೋದನ್ನು ಆಜ್ಞೆ ಮಾಡಿದ್ದಾಳೆ ಅಮ್ಮನವರು. ನೀನು ಹೀಗಿರಬೇಕು, ಹೀಗಿರಬಾರದು, ಇದು ಧರ್ಮ, ಇದು ಒಳ್ಳೆ ಕೆಲಸ, ಇದನ್ನು ಮಾಡಬೇಕು, ಇದು ಅಧರ್ಮ, ಇದನ್ನು ಮಾಡಬಾರದು ಅನ್ನೋದನ್ನೆಲ್ಲ ಅಮ್ಮನವರು ಉಪದೇಶ ಮಾಡಿದ್ದಾಳೆ ಈ ವೇದಶಾಸ್ತ್ರಗಳಲ್ಲಿ. ಹೇಗೆ ತಾಯಿ ಮಕ್ಕಳಿಗೆ ಹೇಳ್ಕೊಡ್ತಾಳೆ, ತನ್ನ ಮಗುವಿಗೆ ತಾಯಿ ಹೇಳ್ತಾಳೆ, ನೀನು ಹೀಗೆ ಮಾಡಬೇಕಪ್ಪ ಮಗು, ನೀನು ಹೀಗಿರಬೇಕು, ಹೀಗಿರಬಾರದು ಅಂತ ತಾಯಿ ಹೇಳಿರ್ತಾರೆ. ಮಗುವಿಗೂ ಸಹ ಅದು ಗೊತ್ತಾಗುತ್ತೆ. ತಾಯಿ ಹೇಳಿದಾಗ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಬೇರೆಯವರು ಹೇಳಿದಕ್ಕಿಂತ ತಾಯಿ ಹೇಳಿದಾಗ ಇನ್ನೂ ಚೆನ್ನಾಗಿ ಅದು ಅರ್ಥ ಆಗುತ್ತೆ. ಓ, ನಮ್ಮಮ್ಮ ಹೀಗೆ ಮಾಡಬೇಕು, ಹೀಗಿರಬೇಕು ಅಂತ ಹೇಳಿದ್ದಾಳೆ, ಹೀಗಿರಬಾರದು, ಇದನ್ನು ಮಾಡಬಾರದು ಅಂಥೇಳಿ ಹೇಳಿದ್ದಾಳೆ ಅನ್ನೋದು ಮಗುವಿಗೂ ಸಹ ಗೊತ್ತಾಗುತ್ತೆ. ಆ ಸಣ್ಣ ವಯಸ್ಸಲ್ಲಿ ತಾಯಿ ಹೇಳ್ಕೊಟ್ಟಿರುವಂತಹದ್ದು ಅದು ಜೀವನ ಪೂರ್ತಿ ಜ್ಞಾಪಕ ಇರುತ್ತೆ, ಜೀವನ ಪೂರ್ತಿ ಉಪಯೋಗಕ್ಕೆ ಬರುತ್ತೆ ಅದು. ಆ ರೀತಿ ಆಮೇಲೆ ಇವನು ಎಷ್ಟು ದೊಡ್ಡವನು ಬೇಕಾದರೂ ಆಗಲಿ, ಆದರೆ ಇವನು ತುಂಬ ದೊಡ್ಡವನಾಗ್ಬೋದು. ಆಮೇಲೆ ಎಷ್ಟು ದೊಡ್ಡವನಾದರೂ ಸಹ ಆ ತಾಯಿ ಹೇಳಿಕೊಟ್ಟಿರುವಂತಹ ಪಾಠಗಳು ಏನಿರುತ್ತೋ ಅದು ಮಾತ್ರ ಖಂಡಿತ ಬೇಕೇ ಬೇಕು. ಯಾಕಂತಂದರೆ ಅದಕ್ಕೊಂದು ಪರಿಮಿತಿ ಅಂತಿಲ್ಲ ಜೀವನದಲ್ಲಿ. ಆ ಒಂದು ಪಾಠಗಳಿಗೆ ತಂದೆ ತಾಯಿಗಳು ಹೇಳಿಕೊಡುವಂತಹ ಪಾಠಗಳು ಏನಿರುತ್ತೋ ಅದಕ್ಕೆ ಇಷ್ಟು ಪರಿಮಿತಿ ಅಂತ ಏನಿರುವುದಿಲ್ಲ. ಅದು ಇಡೀ ಜೀವನ ಪೂರ್ತಿ ಬೇಕಾಗಿರುವಂತಹ ಪಾಠಗಳು. ಅದರಿಂದ ಹೇಗೆ ಅವರು ನಮಗೆ ಹೇಳಿಕೊಡ್ತಾರೋ ತಂದೆ ತಾಯಿಗಳು, ಅದೇ ರೀತಿಯಾಗಿ ಅಮ್ಮನವರು ನಮಗೆ ಹೇಳಿಕೊಟ್ಟಿದ್ದಾರೆ. ಹೀಗಿರಬೇಕು, ಹೀಗಿರಬಾರದು ಅನ್ನೋದನ್ನು ವೇದಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಹಾಗಾಗಿ ಅದರಂತೆ ಈಗ ಮಕ್ಕಳು ಸಹ ಮಕ್ಕಳಿಗೆ ನಾವು ಹೀಗಿರಬೇಕು, ಹೀಗಿರಬಾರದು ಅಂತ ತಾಯಿ ಹೇಳಿಕೊಡ್ತಾಳೆ. ಒಂದು ವೇಳೆ ಹಾಗಿರಲಿಲ್ಲ ಅಂತಂದರೆ ಏನಾಗುತ್ತೆ, ಅದಕ್ಕೆ ತಕ್ಕಂತಹ ಏನೋ ಒಂದು ಶಿಕ್ಷೆ ಮಕ್ಕಳಿಗೆ ಆಗುತ್ತೆ. ಸರಿಯಾಗಿದ್ದರೆ ಚೆನ್ನಾಗಿರುತ್ತೆ. ಅದೇ ರೀತಿ ಇಲ್ಲೂ ಸಹ ನಾವು ಆ ಜಗನ್ಮಾತೆ ಯಾವ ರೀತಿಯಾಗಿರಬೇಕು ಇರಬಾರದು ಅನ್ನೋದನ್ನು ಶಾಸ್ತ್ರಗಳಲ್ಲಿ ಹೇಳಿದ್ದಾಳೋ ಅದೇ ರೀತಿ ನಾವಿದ್ದರೆ ಆಗ ಒಳ್ಳೆಯ ಕೆಲಸಗಳನ್ನು ಯಾವುದನ್ನು ಮಾಡಬೇಕು ಅಂತ ಹೇಳಿದಾಳೋ ಅದನ್ನು ಮಾಡಿದರೆ ಅದರಿಂದ ನಮಗೆ ತಾಯಿಯ ಅನುಗ್ರಹ ಪ್ರಾಪ್ತವಾಗುತ್ತೆ. ಯಾವುದನ್ನು ಮಾಡಬಾರದು ಅಂತ ಹೇಳಿದಾರೋ ಅದನ್ನು ಮಾಡಿದರೆ ಆಗ ತಾಯಿಯ ಒಂದು ಕೋಪಕ್ಕೆ ನಾವು ಗುರಿಯಾಗಬೇಕಾಗಿ ಬರುತ್ತೆ. ಆದ್ದರಿಂದ ಅದನ್ನೇ ಮುಂದಿನ ನಾಮದಲ್ಲಿ ಹೇಳಿದ್ದು ಪುಣ್ಯ ಪುಣ್ಯ ಫಲಪ್ರದ. ಯಾವುದನ್ನು ಮಾಡಬೇಕು ಅಂತ ಹೇಳಿದಾರೋ ಅದೇ ಪುಣ್ಯ, ಯಾವುದನ್ನು ಮಾಡಬಾರದು ಅಂತ ಹೇಳಿದಾರೋ ಅದೇ ಅಧರ್ಮ. ಅದಕ್ಕೆ ತಕ್ಕಂತಹ ಫಲವನ್ನು ಸಹ ಅಮ್ಮನವರೇ ನಮಗೆ ಕೊಡೋದು. ಆದ್ದರಿಂದ ಆ ಜಗನ್ಮಾತೆಯ ಒಂದು ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಅಂತಂದರೆ ಒಳ್ಳೆಯ ಮಾರ್ಗದಲ್ಲಿರಬೇಕು. ಕೆಟ್ಟ ಮಾರ್ಗಕ್ಕೆ ಹೋದರೆ ಆ ಜಗನ್ಮಾತೆಯ ಒಂದು ಕೋಪಕ್ಕೆ ನಾವು ಪಾತ್ರರಾಗಬೇಕಾಗಿ ಬರುತ್ತೆ. ಅದರಿಂದ ನಮಗೆ ತುಂಬ ಅನರ್ಥ ಉಂಟಾಗುತ್ತೆ. ಅದರಿಂದ ವಿಶೇಷವಾಗಿ ಈ ಒಂದು ಧರ್ಮವನ್ನು ಎಲ್ಲರೂ ಸಹ ಚೆನ್ನಾಗಿ ಆಚರಣೆ ಮಾಡಬೇಕು. ಅವರವರ ಪರಂಪರೆಯಲ್ಲಿ ಬಂದಿರುವಂತಹ ರೀತಿಯಲ್ಲಿ ಇದನ್ನು ವಿಶೇಷವಾಗಿ ಆಚರಣೆ ಮಾಡಬೇಕು ಎಂಬುದಾಗಿ ಎಲ್ಲರಿಗೂ ಸಹ ವಿಶೇಷವಾಗಿ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಇದರಲ್ಲಿ ವಿಶೇಷವಾದಂತಹ ಶ್ರದ್ಧೆಯನ್ನು ಬೆಳೆಸ್ಕೊಂಡು ಇದನ್ನು ಆಚರಣೆ ಮಾಡಬೇಕು. ಇವತ್ತಿನ ದಿವಸ ತುಂಬ ಜನರಿಗೆ ಈ ಧರ್ಮದ ಒಂದು ಮಹತ್ವ ಗೊತ್ತಾಗದೆ ಸುಮ್ಮನೆ ಅರ್ಧಂಬರ್ಧ ತಿಳ್ಕೊಂಡು ಏನೇನೋ ಮಾತಾಡ್ತಿರ್ತಾರೆ. ಇದ್ರ ಬಗ್ಗೆ ಯಾಕಿದು, ಇದು ಏನು ಅರ್ಥ, ಇದರ ಕಾರಣ ಏನು ಅನ್ನೋದು ಗೊತ್ತಾಗದೆ ಸುಮ್ಮನೆ ಈ ಧರ್ಮದ ಬಗ್ಗೆ ಏನೇನೋ ಮಾತಾಡ್ತಾ ಇರ್ತಾರೆ. ಆ ಥರದವ್ರು ತುಂಬ ಜನ ಇದ್ದಾರೆ.
ಏನೇನೋ ಮಾತಾಡ್ತಾ ಇರ್ತಾರೆ. ಆದರೆ ಇದಕ್ಕೆ ಪ್ರತಿಯೊಂದಕ್ಕೂ ಒಂದು ಕಾರಣ ಅನ್ನೋದು ಇದ್ದೇ ಇದೆ. ಇದರ ಬಗ್ಗೆ ಇನ್ನೂ ಚೆನ್ನಾಗಿ ಆಳವಾಗಿ ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿದಾಗ ಇದರ ಮಹತ್ವ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ಸುಮ್ಮನೆ ಜನರು ಏನೇನೋ ಮಾತಾಡ್ತಿರ್ತಾರೆ, ಅದಕ್ಕೆಲ್ಲದಕ್ಕೂ ಸಹ ನಾವು ಅದರ ಕಡೆಗೆ ನಾವು ಗಮನವನ್ನು ಕೊಡಬಾರದು. ನಮ್ಮ ಹಿಂದಿನವರು ಅವರಿಗೆಲ್ಲವೂ ಗೊತ್ತಿದೆ. ತುಂಬ ಸಾಮರ್ಥ್ಯಶಾಲಿಗಳಾಗಿದ್ದವರು ನಮ್ಮ ಹಿಂದಿನವರು. ಅಂಥವರು ಸಹ ಅಷ್ಟೆಲ್ಲ ಆಗಿದ್ದರೂ ಸಹ ಈ ಒಂದು ಧರ್ಮವನ್ನು ಅವರು ಶ್ರದ್ಧೆಯಾಗಿ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ. ಯಾಕೆ ಅಂತಂದರೆ ಅವ್ರಿಗೆ ಗೊತ್ತಿದೆ ಈ ಧರ್ಮದ ಮಹತ್ವ ಏನು ಅನ್ನೋದು ಅವ್ರಿಗೆ ಗೊತ್ತಿತ್ತು. ಎಷ್ಟೆಲ್ಲ ಸಾಮರ್ಥ್ಯ ಅವರ ಹತ್ರ ಇದ್ದರೂ ಸಹ ಈ ಒಂದು ಧರ್ಮ ಅನ್ನೋದು ಇದೆಲ್ಲದಕ್ಕಿಂತ ತುಂಬ ಮುಖ್ಯವಾದಂತಹ ವಿಷಯ. ಆದ್ದರಿಂದ ಅದನ್ನು ನಾವು ಬಿಡಬಾರದು ಅಂಥೇಳಿ ಆ ಹಿಂದಿನವರೆಲ್ಲರೂ ಸಹ ಧರ್ಮವನ್ನು ವಿಶೇಷವಾಗಿ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಾವು ನನ್ನ ಹತ್ರ ಇಷ್ಟೆಲ್ಲ ಸಾಮರ್ಥ್ಯ ಇದೆ, ಅದರಿಂದ ಇದನ್ನು ಯಾಕೆ ಮಾಡುವುದು ಅಂತ ಹಾಗೆ ನಾವು ಯೋಚನೆ ಮಾಡಬಾರ್ದು. ನಿನಗಿರುವ ಸಾಮರ್ಥ್ಯಕ್ಕಿಂತ 100 ಪಟ್ಟು ಸಾಮರ್ಥ್ಯ ಇದ್ದವರು ಸಹ ಈ ಒಂದು ಧರ್ಮವನ್ನು ವಿಶೇಷವಾಗಿ ಆಚರಣೆ ಮಾಡಿ ಬಂದವರೇ ಆಗಿದ್ದಾರೆ. ಆದ್ದರಿಂದ ಅದರ ಜೊತೆಗೆ ಹೋಲಿಸಿದರೆ ನಿನಗಿರುವಂತಹ ಸಾಮರ್ಥ್ಯ ಏನು ದೊಡ್ಡದೇನಲ್ಲ. ಆದ್ದರಿಂದ ಇದನ್ನು ಶ್ರದ್ಧೆಯಾಗಿ ಆಚರಣೆ ಮಾಡಿ ನಮ್ಮ ಮಕ್ಕಳಿಗೂ ಸಹ ಇದನ್ನು ವಿಶೇಷವಾಗಿ ಹೇಳಿಕೊಡಬೇಕು. ಅವರೂ ಸಹ ಈ ಮಾರ್ಗದಲ್ಲಿ ಹೋಗುವಂತೆ ಮಾಡಬೇಕು. ಅವರಿಗೂ ಸಹ ಈ ಒಂದು ಸಂಸ್ಕಾರವನ್ನು ಕೊಡಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಇಲ್ಲಿ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ.